ನಮಸ್ತೆ. ಇಲ್ಲಿ 3 ಕಾರ್ಡ್ ಇದೆ. ಮೊದಲನೇದು 50 ನಂಬರ್ ಇದೆ, ಎರಡನೇದು 25 ನಂಬರ್ ಇದೆ, ಮೂರನೇದು 16 ನಂಬರ್ ಇದೆ. ಸೊ ನಂಬರ್ ಪ್ರಕಾರ ಆದರೂ ಆಯ್ಕೆ ಮಾಡಿ, ಇಲ್ಲ ಅಂದರೆ ಸೊ ಇಲ್ಲಿ ಪಿಕ್ಚರ್ ಪ್ರಕಾರ ಆದರೂ ಆಯ್ಕೆ ಮಾಡಿ. ಏಂಜಲ್ ಸ್ಟ್ರೆಂತ್ ಇದೆ, ಡಿಲೈಟ್ ಇದೆ, ಸೊ ಪೇಷನ್ಸ್ ಇದೆ. ಇದನ್ನು ಗೊತ್ತಾಗಲ್ಲ ಅಂತ ಅಂದರೆ ಇದಕ್ಕೆ ಯೆಲ್ಲೋ, ಇದಕ್ಕೆ ಪಿಂಕ್ ಆ್ಯಂಡ್ ಇದಕ್ಕೆ ಬ್ಲೂ ಕಲರ್ ಇದೆ. ಸೊ ಈ ಮೂರರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ. ಸೊ ನಿಮ್ಮ ವೀಕ್ಲಿ ರೀಡಿಂಗ್ ಏನಿದೆ ಅಂತ ನೋಡೋಣ. 3 ಬೇಕು ಅಂದರೂ ಕೂಡ ಆಯ್ಕೆ ಮಾಡ್ಕೊಳ್ಳಿ, ಯಾವುದೇ ಸಮಸ್ಯೆ ಇಲ್ಲ. ಸೊ ರೀಡಿಂಗ್ ಲೇಟ್ ಆದರೆ ಐ ಆಮ್ ವೆರಿ ಸಾರಿ. ಸೊ ತುಂಬ ಚೆನ್ನಾಗಿ ರೀಡಿಂಗ್ ಬಂದಿತ್ತು. ವೀಕ್ಲಿ ರೀಡಿಂಗ್ ನಾನು ಮಾರ್ನಿಂಗ್ಗೆ ಮಾಡಿ ಅಪ್ಲೋಡ್ ಮಾಡಿದೆ. ಸೊ ಅದು ಯೂಟ್ಯೂಬಿಂದನೂ ಡಿಲೀಟ್ ಆಗಿದೆ, ನನ್ನ ಮೊಬೈಲಿಂದನೂ ಡಿಲೀಟ್ ಆಗಿದೆ, ಸೊ ನನ್ನ ಲ್ಯಾಪ್ಟಾಪಿಂದನೂ ಡಿಲೀಟ್ ಆಗಿದೆ. ಎಲ್ಲ ಕಡೆಯಿಂದ ವಿಡಿಯೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಡಿಲೀಟ್ ಆಗಿದೆ. ಈವನ್ ಅದು ರೀಸ್ಟೋರಲ್ಲೂ ಇಲ್ಲ. ನನ್ನ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ ಅನ್ನೋದಕ್ಕೆ ಸಾಕ್ಷಿ ನಾನು ಇಲ್ಲಿ ನಂಬರ್ಸ್ ಬರ್ಕೊಳ್ತೀನಿ. ಟೈಮ್ ಸ್ಟ್ಯಾಂಪದು ಯಾವಾಗ್ಲೂ ಮಾಡಿದ್ದೆ, ಬಟ್ ಅದು ಡಿಲೀಟ್ ಆಗಿದೆ. ಇಟ್ಸ್ ಓಕೆ, ಅವ್ರಾಡಲಿ. ಸೊ ನಿಮ್ಮವ್ರಿಗೂ ಸಂದೇಶ ಏನು ಬರುತ್ತೆ ನೋಡೋಣ. ಹ್ಯಾಪಿ ವ್ಯಾಲೆಂಟೈನ್ ವೀಕ್. ಇಂಥವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು. ಸೊ ಅದಕ್ಕೆ ನೋಡೋಣ. ಇಲ್ಲಿ ಮೊದಲನೇದು ಸ್ಟ್ರೆಂತ್ ಆಫ್ ಏಂಜಲ್ ಇದೆ, ಎರಡನೇದು ಡಿಸೈಟ್ ಇದೆ, ಮೂರನೇದು ಪೇಷನ್ಸ್ ಇದೆ. ಟೇಕ್ ಯುವರ್ ಓನ್ ಟೈಮ್, ಲೆಟ್ಸ್ ಸ್ಟಾರ್ಟ್. ಬನ್ನಿ, ಮೊದಲನೇದು ಯಾರು ಆಯ್ಕೆ ಮಾಡಿದ್ರಿ? ಸೊ ಮಂಗಳ ಪರಮೇಶ್ವರಿ ದೇವಿ ಕಾರ್ಡ್ ಇರಬಹುದು, ಅಥವಾ ನೀವು ನಂಬಿರುವಂಥ ಯಾವುದೇ ಶಕ್ತಿ ದೇವತೆ ಆಗಿರಬಹುದು. ನಿಮಗೆ ಸ್ವಲ್ಪ ತಾಳ್ಮೆಲೆ ಇರು ಅಂತ ಹೇಳ್ತಿದ್ದಾರೆ. ಜಾಸ್ತಿ ಹೊತ್ತು ಸೂರ್ಯನ ಕಟ್ ಹಾಕೋದಕ್ಕಾಗೋದಿಲ್ಲ, ಹಾಗೇನೆ ನಿನ್ನನ್ನು ಕೂಡ ಯೋಚನೆ ಮಾಡಬೇಡ ಅಂತ ಹೇಳ್ತಿದ್ದಾರೆ. ತುಂಬ ಖುಷಿ ಆಯಿತು. ಮೊದಲನೇ ಕಾರ್ಡು ಶಿವ ಪಾರ್ವತಿ ಬಂದಿದ್ದು. ಸೊ ಎಸ್, ಶಿವ ಪಾರ್ವತಿಯರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಸರ್ವ ಕಾಲಕ್ಕೂ ಇರುತ್ತೆ. ಸೊ ಹಾಗಾಗಿ ಯೋಚನೆ ಮಾಡಬೇಡಿ. ಸಿಂಗಲ್ಸ್ ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ. ಸಿಂಗಲ್ ಪೇರೆಂಟ್ ಆಗಿರೋರು ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ಜೊತೆ ನೀವು ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಇದೆ. ನಂಬಿಕೆನೇ ಬಹುದೊಡ್ಡ ಅಸ್ತ್ರ ನಿಮ್ಮ ಕೈಲಿ ಇರುವಂಥದ್ದು. ಅಧಿಕಾರ ದರ್ಪದಿಂದಾಗಲಿ ಅಥವಾ ವ್ಯವಸ್ಥಿತವಾಗಿ ಷಡ್ಯಂತ್ರಗಳಿಂದಾಗಲಿ ನಿಮ್ಮ ಮೇಲೆ ವಿಜಯ ಸಾಧಿಸ್ತಾ ಬಂದಿರೋವಂಥವ್ರು, ಅಥವಾ ಸಮಸ್ಯೆನ ಮಾಡ್ತಾ ಬಂದಿರೋರಿಗೆ ಖಂಡಿತವಾಗ್ಲೂ ಸಮಸ್ಯೆ ಅನ್ನೋದು ಆಗತ್ತೆ. ಅದ್ರ ಬಗ್ಗೆ ಯಾವುದೇ ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಇದೆ. ನಿಮ್ಮ ಶತ್ರುಗಳೆಲ್ಲರೂ ಕೂಡ ನಾಶ ಆಗ್ತಾರೆ ಅನ್ನುವಂಥದ್ದು ಇದೆ. ಸೊ ಶತ್ರುನಾಶ ಆಗುತ್ತೆ. ಇದಕ್ಕೆ ಸಾಕಷ್ಟು ಇತಿಹಾಸ ಕೂಡ ಸಾಕ್ಷಿಯಾಗಿ ಇದೆ. ಸೊ ನೀವು ಕೂಡ ಬದುಕಿದ್ದು ನೋಡ್ತೀರಾ ನಿಮ್ಮ ಶತ್ರುಗಳು ಎಂಡ್ ಆಗುವಂಥದ್ದು ಅನ್ನುವಂಥದ್ದು ಇದೆ. ಸೊ ಎಷ್ಟು ದಾರುಣವಾಗಿ ಘೋರವಾಗಿ ಇರುತ್ತೆ ಅಂದರೆ ಅದನ್ನು ಅವರ ಪಾಲಿನ ಅದೃಷ್ಟಕ್ಕೆ ಬಿಟ್ಟುಬಿಡಿ. ಸೊ ಹಾಗಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ. ರಕ್ಷಣೆ ಅನ್ನೋದು ನಿಮಗೆ ಇದೆ, ರಕ್ಷೆ ಅನ್ನೋದು ಇದೆ. ಸೊ ಎಸ್, ಮ್ಯಾರೇಜ್ ಬರ್ತಾ ಇದೆ, ಪಾಪು ಬರ್ತಾ ಇದೆ. ಸಾಧ್ಯ ಇದ್ದರೆ ಒಂದಷ್ಟು ಹೋಮ ಮಾಡ್ಕೊಳ್ಳಿ, ಇದರಿಂದ ನಿಮಗೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಪರಶುರಾಮರು ಇದ್ದಾರೆ. ಸೊ ಅವರು ಎಲ್ಲ ದುರಹಂಕಾರಿ ಅಧಿಕಾರಿಗಳಿಗೆ ಅಥವಾ ಅಧಿಕಾರದಿಂದ ದರ್ಪ ಮಾಡ್ತಾ ಇರೋರಿಗೂ ಕೂಡ ಅಂತ್ಯ ಆಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಪರಶುರಾಮ ಕ್ಷೇತ್ರದಲ್ಲಿ ಏನೋ ಒಂದಷ್ಟು ವಿಶೇಷವಾದಂಥದ್ದು ನಡೆಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಪರಶುರಾಮರು ಕೊಡಲಿ ಎಸೆದ್ರಂತಲ್ಲ, ಆ ಕತೆ ನಂಗೆ ಅಷ್ಟು ಗೊತ್ತಿಲ್ಲ. ಅಲ್ಲಿ ನೀರಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಕ್ರಾಂತಿನೋ ಗೊತ್ತಿಲ್ಲ, ಜಲಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ವಿಚಾರಗಳು ನಡೆಯುತ್ತೆ ಅನ್ನುವಂಥದ್ದು ಇದೆ. ನಿಮಗೆ ಗುರುಬಲ ಬಂದಿರೋದ್ರಿಂದ ನಿಮ್ಮ ಗುರುವಿನ ಆಶೀರ್ವಾದ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಮಹಾಲಕ್ಷ್ಮಿಯ ಆಶೀರ್ವಾದ ಬೇಕು ಅಂತ ತಪ್ಪು ದಾರಿಗೆ ಇಳಿಬೇಡಿ. ಸೊ ಮಹಾಲಕ್ಷ್ಮಿಯ ಆಶೀರ್ವಾದ ಖಂಡಿತವಾಗ್ಲೂ ನಿಮ್ಮ ಜೊತೆ ಇದೆ ಅನ್ನುವಂಥದ್ದು ಇದೆ. ಒಂದೊಳ್ಳೆ ವ್ಯಕ್ತಿ ಜೊತೆ ನಿಮಗೆ ವಿವಾಹ ಆಗತ್ತೆ. ಒಳ್ಳೆ ಮಹಾಲಕ್ಷ್ಮಿ ಅಂತ ಹುಡುಗಿ ನಿಮ್ಮ ಜೀವನಕ್ಕೆ ಬರ್ತಾಳೆ ಅನ್ನುವಂಥದ್ದು ಕೂಡ ಇದೆ. ಅದ್ರ ಜೊತೆಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೂ ಹೋಗಬೇಡಿ. ಫೈನಾನ್ಷಿಯಲ್ ವಿಚಾರವಾಗಲಿ ಇರಲಿ, ನಿಮ್ಮ ಲೈಫಲ್ಲಿ ಏನೇ ನಡೀತಿದ್ರು ಕರೆಂಟ್ಲಿ ತುಂಬ ಚೆನ್ನಾಗಿ ಹೋಗ್ತಾ ಇದೆ, ತುಂಬ ಪ್ರೊಟೆಕ್ಷನ್ ಇದೆ. ಸೊ ಹಾಗಾಗಿ ನಿಮ್ಮನ್ನು ಯಾರು ತೊಂದರೆ ಮಾಡೋದಕ್ಕಾಗೋದಿಲ್ಲ. ನಿಮ್ಮ ದಾರಿಗೆ ಯಾರು ಗಾಜು ಹಾಕಿದ್ರೋ ಅವರ ದಾರಿ ಪೂರ್ತಿ ಗಾಜ್ಮಯ ಆಗೋದ್ರಲ್ಲಿ ಇದೆ. ಯಾರ್ಯಾರ ಕಾಲಿಗೆ ಗಾಜು ಚುಚ್ಕೊಂಡು ನೋವಾಗಿತ್ತೋ ಅನ್ಎಕ್ಸ್ಪೆಕ್ಟೆಡ್ ಆಗಿ, ಈವನ್ ಕೆಲವ್ರಿಗಂತೂ ಚಪ್ಪಲಿ ಹಾಕೊಂಡಿದ್ರು ಕೂಡ ಗಾಜು ಬಂದು ಚುಚ್ಚಿದ್ದು ಇಲ್ಲಿ ಇದೆ. ಸೊ ಹಾಗಾಗಿ ಎಲ್ಲರಿಗೂ ಕೂಡ ರಕ್ಷೆ ಅನ್ನೋದು ಇದೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ.
ಸಾಧ್ಯ ಇರೋರು ಸ್ಲೀಪರ್ ಹಾಕ್ಕೊಂಡು ಓಡಾಡಿ ಅನ್ನುವಂಥದ್ದು ಕೂಡ ಇದೆ. ವಿಶೇಷವಾದಂಥದ್ದು ಒಂದು ಏನೋ ಜಲಕ್ಕೆ ಸಂಬಂಧಪಟ್ಟಂಥ ವಿಶೇಷವಾದಂಥದ್ದು ಏನೋ ನಡೆಯೋದ್ರಲ್ಲಿ ಇದೆ. ಫಸ್ಟ್ ಮಾಡಿದ ವಿಡಿಯೋಲಿ ಎಷ್ಟು ಮೆಸೇಜಸ್ ಇತ್ತು, ಎಷ್ಟು ಆಶೀರ್ವಾದ ಇತ್ತು ಅಂದರೆ ಅಷ್ಟು ಚೆನ್ನಾಗಿ ಇತ್ತು, ಅಷ್ಟೊಂದು ಆಶೀರ್ವಾದ ಇತ್ತು. ಎಲ್ಲೋ ಒಂದು ಕಡೆ ನಾನೇ ದೃಷ್ಟಿ ಹಾಕ್ಬಿಟ್ಟೇನೋ, ಅದಕ್ಕೆ ವಿಡಿಯೋ ಹೊರ್ಟೋಯ್ತೇನೋ ಅಂತ ಅನ್ನಿಸ್ತಾ ಇದೆ. ಆ ಥರ ಫೀಲ್ ಆಯಿತು. ಇಟ್ಸ್ ಓಕೆ, ನಾನು ನನ್ನ ಎನರ್ಜಿನ ಕಂಟ್ರೋಲ್ ಮಾಡ್ಕೊಳ್ತೀನಿ. ಸಾಧ್ಯ ಆದಷ್ಟು ನಿಮ್ಮವ್ರಿಗೂ ಯಾವ ವಿಚಾರ ತಲುಪಬೇಕು, ಏನೇನು ಮೆಸೇಜಸ್ ಯಾರಿಗೋಸ್ಕರ ಆ ದೇವಿ ನುಡಿಸ್ತಾಳೆ ಅದೆಲ್ಲವನ್ನು ನುಡಿಯುವಂಥ ಪ್ರಯತ್ನ ಮಾಡ್ತೀನಿ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ದಯವಿಟ್ಟು ಜಪಾನ ಮಾಡಿ ಅನ್ನುವಂಥದ್ದು ಇದೆ. ಮಂತ್ರತಂತ್ರ ವಿದ್ಯೆಗಳಿಗೆಲ್ಲ ಹೆದರ್ಕೊಳ್ಬೇಡಿ, ಧೈರ್ಯವಾಗಿ ಮುಂದುವರಿರಿ ಅನ್ನುವಂಥದ್ದು ಇದೆ. ಸಾಕಷ್ಟು ಬ್ಲೆಸ್ಸಿಂಗ್ಸ್ ಇದೆ, ಪ್ರೊಟೆಕ್ಷನ್ ಇದೆ, ಮ್ಯಾರೇಜ್ ಬರೋದ್ರಲ್ಲಿ ಇದೆ. ವೆರಿ ಪವರ್ಫುಲ್ ವೀಕ್ ಅಂತ ಹೇಳ್ಬೋದು. ಅದೇ ಡೈರೆಕ್ಟ್ ಆಗಿ ಯಾರು ನಿಮ್ಮನ್ನ ಡೀಲ್ ಮಾಡೋಕ್ಕಾಗ್ತಾ ಇಲ್ಲ, ಹಾಗಾಗಿ ಇಂಡೈರೆಕ್ಟ್ ಆಗಿ ನಿಮ್ಮನ್ನ ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಬಟ್ ನಥಿಂಗ್ ಟು ವರಿ, ನಿಮಗೆ ತುಂಬ ಚೆನ್ನಾಗಿದೆ ಈ ಸಂಡೇಯಿಂದ ನೆಕ್ಸ್ಟ್ ಸಂಡೇವರೆಗೂ. ಸೊ ತುಂಬ ಚೆನ್ನಾಗಿದೆ. ಸೊ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಒಂಟಿತನ ಕಾಡಬಹುದು, ಅದಕ್ಕೆ ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ಮ ಬೆಳಕಿನ ಚಿಲುಮೆ ನೀವೇ, ನಿಮ್ಮ ಅದೃಷ್ಟ ರೇಖೆ ನೀವೇ, ನಿಮ್ಮ ಆತ್ಮಸ್ಥೈರ್ಯ ನೀವೇ. ಸೊ ಹಾಗಾಗಿ ನಿಮ್ಮಲ್ಲಿ ನೀವು ಭರವಸೆನ ಇಟ್ಕೊಂಡು ಮುಂದುವರಿರಿ ಅನ್ನುವಂಥದ್ದು ಇದೆ. ಅಗೇನ್ ಪಾರ್ವತಿ ದೇವಿ ಮತ್ತು ಮದರ್ ಎನರ್ಜಿ ಇದೆ. ಪ್ರೆಗ್ನೆನ್ಸಿ ಬರುತ್ತೆ, ಫೈನಾನ್ಷಿಯಲ್ ವಿಚಾರದಲ್ಲೂ ಸಕ್ಸಸ್ ಬರೋದ್ರಲ್ಲಿ ಇದೆ, ಅದ್ರ ಜೊತೆಗೆ ಹೆಚ್ಚಿನ ಅನುಕೂಲಗಳು ಆಗೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಭೂಮಿ ವಿಚಾರದಲ್ಲೂ ಕೂಡ ಯಶಸ್ಸು ಸಿಗೋದ್ರಲ್ಲಿ ಇದೆ. ಯಾರ ಹತ್ರನೂ ಜಗಳ ಆಡಕ್ಕೆ ಹೋಗಬೇಡಿ, ಎಸ್ಪೆಷಲಿ ತಾಯಿ ಹತ್ರ ಜಗಳ ಆಡಕ್ಕೆ ಹೋಗಬೇಡಿ. ತಾಯಿ ಹತ್ರ ಜಗಳ ಆಡಿದ್ರೆ, ಅಥವಾ ನಿಮ್ಮ ಪ್ರೆಗ್ನೆಂಟ್ ವೈಫ್ ಅಥವಾ ನಿಮ್ಮ ಪ್ರೆಗ್ನೆಂಟ್ ವುಮೆನ್ ನಿಮ್ಮ ಲೈಫಲ್ಲಿ ಯಾರೇ ಇದ್ದರೂ ಅವ್ರ ಜೊತೆ ಜಗಳ ಆಡಕ್ಕೆ ಹೋಗಬೇಡಿ. ಇದರಿಂದ ಅವರ ಆರೋಗ್ಯದಲ್ಲಿ ಏರುಪೇರು ಆಗಬಹುದು, ಅಥವಾ ನಿಮ್ಮ ಆರೋಗ್ಯದಲ್ಲೋ ಅವರ ಆರೋಗ್ಯದಲ್ಲೋ ಗೊತ್ತಿಲ್ಲ, ಒಂದಷ್ಟು ಏರುಪೇರು ಆಗುತ್ತೆ, ಒಂದಷ್ಟು ಚಾಲೆಂಜಸ್ ಇದೆ. ಬಟ್ ನಥಿಂಗ್ ಟು ವರಿ, ಅದೊಂದು ಮೆಂಟಲ್ ಕ್ಲಾರಿಟಿಗೆ ಬರುತ್ತೆ, ಸಾಕಷ್ಟು ಯಶಸ್ಸನ್ನು ನೋಡ್ತೀರಾ, ಆರೋಗ್ಯದಲ್ಲೂ ಕೂಡ ಅಭಿವೃದ್ಧಿ ಆಗತ್ತೆ ಅನ್ನುವಂಥದ್ದು ಇದೆ. ನನಗೇನು ಬೇಡ, ನನಗೆ ಸಾಕು ಸಾಕು ಅಂತ ಇರೋರ್ಗೂ ಕೂಡ ಎಲ್ಲವೂ ಕೂಡ ಭಗವಂತ ಕೊಡೋದಕ್ಕೆ ರೆಡಿ ಇದ್ದಾನೆ. ಸೊ ಹಾಗಾಗಿ ಕೊಡೋದನ್ನ ಪಡ್ಕೊಳ್ಳುವಂಥ ಅರ್ಹತೆ ನಿಮಗೆ ಇದೆ. ಹಾಗಾಗಿ ಭಗವಂತ ಕೊಡ್ತಾ ಇರೋದನ್ನ ಸ್ವೀಕಾರ ಮಾಡಿ ಅನ್ನುವಂಥದ್ದು ಇದೆ. ಒಬ್ಬ ವ್ಯಕ್ತಿಯ ವಿಚಾರಕ್ಕೆ ತಲೆ ಕೆಡಿಸ್ಕೊಂಡು ಅವ್ರು ಪ್ರಪೋಸ್ ಮಾಡಿಲ್ಲ, ಇವರು ಲವ್ ಯು ಅಂದಿಲ್ಲ, ಅವರು ಹೇಟ್ ಯು ಅಂದಿಲ್ಲ, ಅವರು ಲೆಟ್ ಗೋ ಅಂದಿಲ್ಲ, ಈ ಥರ ಯೋಚನೆಗಳನ್ನ ಬಿಟ್ಟು ಹಾಕ್ಬಿಡಿ. ಸೊ ಜಸ್ಟ್ ಒಂದು ಕ್ಲಾರಿಟಿ ನಿಮಗೆ ಸಿಕ್ತು ಅಂದರೆ, ಸೊ ಆ ಕ್ಲಾರಿಟಿನ ಇಟ್ಕೊಂಡು ಹೇಗೆ ಮುಂದುವರಿಬೇಕು ಇದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ರಿಲೇಶನ್ಶಿಪ್ ಎಂಡ್ ಆಗತ್ತೆ, ಒಳ್ಳೇದು. ರಿಲೇಶನ್ಶಿಪ್ ಎಂಡ್ ಆಗಿದ್ದು ಒಳ್ಳೇದು, ಅದನ್ನ ಹೋಗ್ಲಿಕ್ಕೆ ಬಿಡಿ ಅನ್ನುವಂಥದ್ದು ಕೂಡ ಇದೆ. ಅದ್ರ ಜೊತೆಗೆ ಎಕ್ಸ್ ಪರ್ಸನ್ ವಾಪಸ್ ಬರ್ತಾರೆ, ಹೊಸ ಫೋನು, ಹೊಸ ಮೆಸೇಜು, ಹೊಸ ಜೀವನ ನಿಮ್ದಾಗತ್ತೆ ಅನ್ನುವಂಥದ್ದು ಇದೆ. ಹೊಸ ಒಂದು ಗಿಫ್ಟ್ ಬರೋದ್ರಲ್ಲಿ ಇದೆ. ಮೇ ಬಿ ಮೊಬೈಲ್ ಬರಬಹುದು ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಜೀವನದಲ್ಲಿ ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್ ಅಥವಾ ನೇಬರ್ಸ್ ರೀಕನೆಕ್ಟ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಈ ವೀಕ್ ತುಂಬ ಸಕ್ಸಸ್ಫುಲ್ ವೀಕ್ ಇದೆ. ಜಸ್ಟ್ ಒಂದು ಅಷ್ಟು ಚಾಲೆಂಜಸ್ಸು, ಒಂದಷ್ಟು ಎಂಡಿಂಗ್ಸ್ ಇದೆ. ಎಂಡಿಂಗ್ ನಿಮ್ಗಲ್ಲ, ಒಂದು ರಿಲೇಶನ್ಶಿಪ್ ಎಂಡಿಂಗ್ ಆಗುತ್ತೆ. ಸೊ ಅವ್ರ ಜೊತೆ ನೀವೇ ರಿಲೇಶನ್ಶಿಪ್ ಎಂಡ್ ಮಾಡ್ಕೊಳ್ತೀರಾ, ಅದು ತುಂಬ ಬೆಟರ್ ವೇಲಿ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಹೆಚ್ಚು ತಲೆಗೆಡ್ಸ್ಕೊಳ್ಬೇಡಿ. ನಿಮಗೆ ಒಂದು ಸೂಚನೆಗಳನ್ನ ಕೊಡ್ತಾರೆ, ಅದ್ರ ಮುಖಾಂತರ ನೀವು ಮುಂದುವರಿರಿ ಅನ್ನುವಂಥದ್ದು ಇದೆ. ನೀವು ಅಂದ್ಕೊಂಡಿದ್ಕಿಂತ ಬೇರೆ ರೀತಿಲೇ ಈ ವಾರ ಹೋಗೋದ್ರಿಂದ ಹೆಚ್ಚು ಪ್ಲಾನ್ ಮಾಡಕ್ಕೆ ಹೋಗಬೇಡಿ. ಹೇಗೆ ಹೋಗುತ್ತೋ ಹಾಗೆ ಹೋಗಲಿ ಅಂತ ತಿಳ್ಕೊಳ್ಳಿ. ಸೊ ನೋ ಅಂತ ಇದೆ, ಡೋಂಟ್ ಸ್ಟಾಪ್ ಅಂತ ಇದೆ. ಸೊ ಲೆಟ್ ಗೋ ಮಾಡಿ ಅನ್ನುವಂಥದ್ದು ಇದೆ. ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅದನ್ನು ಕೇಳಿ ಅನ್ನುವಂಥದ್ದು ಇದೆ. ಅಗೇನ್ ವೆಯ್ಟ್ ಕೂಡ ಇದೆ, ವೆಯ್ಟ್ ಮಾಡಿ ಸ್ವಲ್ಪ ಅನ್ನುವಂಥದ್ದು. ನಿಮ್ಮ ಫ್ರೆಂಡ್ಸ್ ಹೆಲ್ಪ್ ತೊಗೊಂಡ್ರೆ ನಿಮಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸೊ ಎಸ್, ಹನಿಮೂನ್ ಹೋಗುವಂಥ ಸಾಧ್ಯತೆ ಇದೆ. ಟ್ರಸ್ಟ್, ನಂಬಿಕೆ ಇಡೀ ರಿಲೇಶನ್ಶಿಪ್ ಮೇಲೆ ಅನ್ನುವಂಥದ್ದು ಇದೆ. ಫ್ಯಾಮಿಲಿ ಇಶ್ಯೂಸ್ನ ಬಗೆಹರಿಸ್ಕೊಂಡ್ರೆ ಬೆಟರ್ ಅಂತ ಹೇಳ್ತಾ ಇದೆ. ಸೊ ಫ್ಯಾಮಿಲಿ ಇಶ್ಯೂಸ್ ಏನೇ ಇದ್ರೂ ಕೂಡ ಸೊ ಅದನ್ನು ಸಾಲ್ವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ನಿಮ್ಮ ತಂದೆ ತಾಯಿನ ಒಂಚೂರು ಕ್ಷಮಿಸೋದನ್ನ ಕಲೀರಿ ಅನ್ನುವಂಥದ್ದು.
ಓಕೆ, ಮೂರು ಕಾರ್ಡ್ ಬಂದಿದೆ, ಏನಿದೆ ನೋಡೋಣ. ಸೊ ಜಾಸ್ತಿ ಸ್ಟ್ರೆಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ನೀಲಿ ಬಣ್ಣದ ಹಣ್ಣುಗಳನ್ನ ತಿನ್ನಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಓಕೆ, ಸೊ ತುಂಬ ಬ್ಲೆಸ್ಸಿಂಗ್ಸ್ ಇರೋದ್ರಿಂದ ಫೈನಾನ್ಷಿಯಲಿ ಕೂಡ ಹೆಚ್ಚು ಅನುಕೂಲ ಆಗೋದ್ರಿಂದ, ಸೊ ಇಲ್ಲಿ ಎಲ್ಲವೂ ಕೂಡ ಎಣ್ಣೆಗೆ ಸಂಬಂಧಪಟ್ಟಂಥ ರೆಮಿಡೀಸ್ ಇದೆ. ಸೊ ಬಿಸ್ನೆಸ್ ವಿಚಾರ ಆಗಿರಲಿ, ಸಕ್ಸಸ್ ವಿಚಾರ ಆಗಿರಲಿ, ಎಲ್ಲದಕ್ಕೂ ಕೂಡ ಆಯಿಲ್ ಬ್ಲೆಸ್ಸಿಂಗ್ಸ್ ಅಂತ ಇದೆ. ಸೊ ಆ ಆಯಿಲ್ ಎಲ್ಲ ನೀವು ನಿಮ್ಮ ಸ್ಥಳದಲ್ಲಿ ಎಲ್ಲಿ ಹುಡ್ಕೋದಕ್ಕೂ ಕಷ್ಟ ಆಗ್ಬೋದು. ಹಾಗಾಗಿ ನೀವು ಒಂದಷ್ಟು ದೀಪನ ಹಚ್ಚಿಬಿಟ್ಟು ಆ ದೀಪದ ಮೆಡಿಟೇಷನ್ ಮಾಡಿ, ಇದರಿಂದ ನಿಮ್ಮ ಫೈನಾನ್ಷಿಯಲ್ ಪ್ರೊಸೀಜರ್ ಏನಿದೆ ಅದು ಬೆಟರ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಹಾಗಾಗಿ ಹೆಚ್ಚು ದೀಪಗಳನ್ನ ಹಚ್ಚಿ ಪ್ರಾರ್ಥನೆನ ಮಾಡಿ, ಇದರಿಂದ ನಿಮಗೆ ಇನ್ನು 20 ದಿನಗಳ ಒಳಗೆ ಇನ್ನು ಹೆಚ್ಚಿನ ಅನುಕೂಲ ಆಗುತ್ತೆ. ನಿಂಬೆಹಣ್ಣು ದೀಪ ಕೂಡ ಹಚ್ಬೋದು, ಬೆಲ್ಲದ ದೀಪ ಕೂಡ ಹಚ್ಬೋದು, ಹಾಗೆ ದೀಪ ಕೂಡ ಹಚ್ಬೋದು. ಎಸ್, ಹಿತಶತ್ರುಗಳ ಬಗ್ಗೆ ಎಚ್ಚರಿಕೆನ ವಹಿಸಿ. ಬೆನ್ನಿಗೆ ಚೂರಿ ಹಾಕ್ತಾ ಇದ್ದಾರೆ, ನಂಬಿ ಮೋಸ ಹೋಗ್ತೀರಾ. ನಾಳೆ ನೀನು ಮೋಸ ಹೋಗ್ತಾ ಇದೆಯಾ ಅಂತ ಹೇಳೋದಕ್ಕೂ ಯಾರೂ ಇಲ್ದಿರ ಹಾಗೆ ಆಗ್ಬಿಡ್ಬಹುದು. ಹಾಗಾಗಿ ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. 6, 5, 8, 4 ನಂಬರು ತುಂಬ ಇಂಪಾರ್ಟೆಂಟು. ಮೀನ, ಕರ್ಕಾಟಕ, ತುಲಾ, ಧನಸ್ಸು, ಮಕರ, ವೃಷಭ, ಕುಂಭರಾಶಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಎಸ್, ಸಬ್ಮರೀನ್ ಹೆಚ್ಚು ಆಕ್ಟಿವ್ ಆಗುತ್ತೆ ಇನ್ಮೇಲೆ ಅನ್ನುವಂಥದ್ದು ಕೂಡ ಇದೆ. ಸೊ ಏಂಜಲ್ ಪ್ರೊಟೆಕ್ಟೆಡ್ ಹಾರ್ಟ್ ಇದೆ, ಜೊತೆಗೆ ಸ್ಟಾರ್ ಸೀಡ್ ಇರಬಹುದು ನಿಮ್ಮಲ್ಲಿ ಕೆಲವರು. ಮಹಾಲಕ್ಷ್ಮಿಯ ಆಶೀರ್ವಾದ ಇದೆ, ಪಿತೃದೇವತೆಗಳ ಆಶೀರ್ವಾದ ಇದೆ. ಎಸ್, ಮೆಡಿಟೇಷನ್ ಮಾಡಿ ಅನ್ನುವಂಥದ್ದು ಇದೆ. ನಿಮ್ಮ ಪರ್ಫೆಕ್ಟ್ ಫ್ಯಾಮಿಲಿ ಥೀಮ್ ಅಥವಾ ಇಮ್ಯಾಜಿನೇಷನ್ ಏನಿದೆ ಅದು ಕಂಪ್ಲೀಟ್ ಆಗತ್ತೆ, ಭಯ ಬೇಡ ಅನ್ನುವಂಥದ್ದು ಇದೆ. ರಿಲೇಶನ್ಶಿಪ್ ಗ್ರೋತ್ ಬರೋದ್ರಲ್ಲಿ ಇದೆ, ಪಾಪು ಬರೋದ್ರಲ್ಲಿ ಇದೆ, ಬದಲಾವಣೆ ಬರೋದ್ರಲ್ಲಿ ಇದೆ. ಇಲ್ಲಿ ಎಸ್ಪೆಷಲಿ ನಿಮ್ಮ ಪಿತೃದೇವತೆಗಳಲ್ಲಿ ಬದಲಾವಣೆ ಬಂದು ಅವರು ನಿಮ್ಮ ಜೀವನದಲ್ಲಿ ಶತ್ರುತ್ವ ಯಾರು ಮಾಡ್ತಾ ಇದ್ದಾರೆ ಅವರಿಗೆ ಬುದ್ಧಿನ ಕಲಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಓಕೆ, ಸ್ವಲ್ಪ ಎಚ್ಚರಿಕೆನ ವಹಿಸಿ ಬದಲಾವಣೆಯ ಹಂತದಲ್ಲಿ. ಸೊ ದುಷ್ಟ ಪ್ರೇತಗಳ ಅಟ್ಟಹಾಸನ ನಿಗ್ರಹ ಮಾಡೋದಿಕ್ಕೆ ಲಕ್ಷ್ಮೀ ನಾರಸಿಂಹ ಕರಾವಲಂಬಂ ಸ್ತೋತ್ರನ ಪಠನೆ ಮಾಡಿ, ಇದರಿಂದ ಖಂಡಿತ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. GM ಗುಡ್ ಮಾರ್ನಿಂಗ್ ಮೆಸೇಜ್ ಬರುವಂಥ ಸಾಧ್ಯತೆ ಇದೆ. ಟೈನಿ ಏನೋ ಪುಟಾಣಿದು ಏನೋ ನಡೆಯೋದ್ರಲ್ಲಿ ಇದೆ, ಏನು ಗೊತ್ತಿಲ್ಲ. ಟಮಿ, ಓಕೆ, ಹೊಟ್ಟೆ ಕಡೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಮಮ್ಮಿ ಕೂಡ ಇದೆ. SP ಪೋಸ್ಟಲ್ಲಿ ನೀವು ಗೆಲ್ತೀರಾ ಅನ್ನುವಂಥದ್ದು ಇದೆ. ಐ ಮೀನ್ ನಿಮಗೆ ಕೆಲಸ ಬರಬಹುದು ಅಂತ. ಓಕೆ, ವೈಜಾಗ್ ಅಂತ ಕೂಡ ಕೇಳಿಸ್ತಾ ಇದೆ. ಲೆಫ್ಟ್, ರೈಟ್, ಅಗೇನ್ ಲೆಫ್ಟ್. ಫ್ಯಾನ್ ಬಗ್ಗೆ ಏನೋ ಇದೆ, ಫ್ಲೈಯಿಂಗ್ ಇದೆ. ಪಾಸ್ಪೋರ್ಟ್, ಓಕೆ. GMTI ಟೈಮಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಬದಲಾವಣೆಗಳು ಆಗೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಸೊ ಎಸ್, GMTI YZVW ELRFYLMZMMSPV ಇದೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷಿತ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಏನೇ ಆದರೂ ನಗ್ನಗ್ತಾ ಇರಿ. ಅದ್ರ ಜೊತೆಗೆ ಯಾರೋ ನಿಮಗೆ ಪ್ರಪೋಸಲ್ ಕೊಡಲಿಲ್ಲ ಅಥವಾ ಯಾರೋ ನಿಮಗೆ
ಪ್ರೀತಿ ವಿಚಾರದಲ್ಲಿ ಲವ್ ಯು ಹೇಳಲಿಲ್ಲ, ಚಾಕ್ಲೇಟ್ ಕೊಡಲಿಲ್ಲ, ಟೆಡಿ ಕೊಡಲಿಲ್ಲ, ಕಿಸ್ ಕೊಡಲಿಲ್ಲ, ಮಸ್ ಕೊಡಲಿಲ್ಲ ಅಂತ ತಲೆ ಕೆಡಿಸ್ಕೊಳ್ಳೋದು ಬಿಟ್ಟು ನಿಮ್ಮನ್ನು ಕಾಪಾಡ್ತಾ ಇರುವಂಥ ದೈವಕ್ಕೆ ನೀವು ಹೆಚ್ಚು ವ್ಯಾಲೆಂಟೈನ್ ಗಿಫ್ಟನ್ನು ಕೊಡಿ. ಇದರಿಂದ ದೈವ ಕೂಡ ಖುಷಿ ಪಡುತ್ತೆ. ನನ್ನ ಮಗು ನನ್ನನ್ನು ತನ್ನ ಪ್ರೇಮಿಯಾಗಿ ಪಡ್ಕೊಂತು ಅನ್ನೋ ಖುಷಿಗೆ ನಿಮ್ಮ ಪ್ರೇಮದಲ್ಲಿ ನಿಮ್ಮ ದೈವ ಮುಳುಗೋದ್ರೂ ಹೋಗ್ಬೋದು. ಸೊ ರಾಧಾ ಕೃಷ್ಣರ ಪ್ರೇಮ, ಕೃಷ್ಣ ಗೋಪಿಕೆಯರ ಪ್ರೇಮ, ಸೊ ಯಶೋಧ ನಂದರ ಪ್ರೇಮ, ಸೊ ದೇವಕಿ ನಂದರ ಪ್ರೇಮ, ಏನು ಹೇಳೋದು, ರಾಧಾ ಕೃಷ್ಣರಿಗೆ ಸಮರ್ಪಣೆ ಮಾಡಬೇಕು ಈ ವ್ಯಾಲೆಂಟೈನ್ ವೀಕ್. ಬಟ್ ಅದಾಗಲಿಲ್ಲ, ಏನೇನೋ ಅಂದ್ಕೊಂಡೆ, ಬಟ್ ಏನೂ ಆಗಲಿಲ್ಲ. ಈ ವ್ಯಾಲೆಂಟೈನ್ ವೀಕ್ನ ಬೇರೆ ಥರ ಮಾಡೋಣ ಅಂತ ಪ್ಲ್ಯಾನ್ ಇತ್ತು, ಬಟ್ ನೆಗೆಟಿವಿಟಿ ಡಸಂಟ್, ಇಟ್ಸ್ ಓಕೆ. ಸಿಗೋಣ ಮುಂದಿನ ವಿಡಿಯೋಲಿ. ನಗ್ನಗ್ತಾ ಇರಿ, ಸೆಲ್ಫ್ ಲವ್ ಕಡೆ ಹೆಚ್ಚಿನ ಗಮನನ ಕೊಡಿ. ಸೊ ಏನೇ ಆದರೂ ತಾಳ್ಮೆ ಅನ್ನೋದು ನಿಮ್ಮ ಅಸ್ತ್ರ ಆಗಿರಲಿ. ಟೇಕ್ ಕೇರ್. ನಮಸ್ತೆ. ಎರಡನೇದು, ಯಾರು ಆಯ್ಕೆ ಮಾಡಿದ್ದೀರಾ ಈ ಮೆಜಿಷಿಯನ್, ಬ್ಯಾಡ್ ಮೆಜಿಷಿಯನ್, ನೋಡೋಣ ನಿಮ್ಮ ಜೀವನದಲ್ಲಿ ಯಾರು ಆಟ ಆಡ್ತಾ ಇದ್ದಾರೆ, ಏನು ಆಟ ಆಡ್ತಾ ಇದ್ದಾರೆ ಅಂತ. ಮೊದಲನೇದಾಗಿ ನಂದೀಶ್ವರನ ಆಶೀರ್ವಾದ ಇದೆ. ಸೊ ನಿಮ್ಮ ಕೆಲಸನ ನೀವು ನೆಟ್ಟಿಗೆ ಮಾಡ್ಕೊಂಡು ಹೋಗಿ, ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಅಂತ ಹೇಳ್ತಿದ್ದಾರೆ. ಕೆಲಸಕ್ಕೆ ತೊಂದರೆ ಆಗ್ತಿದೆ ಅಂತ ಕೂಡ ಯಾರೋ ಹೇಳ್ತಾ ಇದ್ದಾರೆ. ಭೂಮಿ ತಾಯಿಯ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಭೂಮಿ ತೂಕದ ಹೆಣ್ಮಗಳು ನಿಮ್ಮ ಮನೆಗೆ ಬರ್ತಾಳೆ ಅನ್ನುವಂಥದ್ದು ಕೂಡ ಇದೆ. ಮಹಾಲಕ್ಷ್ಮಿಯ ಆಶೀರ್ವಾದ, ಭೂದೇವಿಯ ಆಶೀರ್ವಾದ ನಿಮಗೆ ಇದೆ. ಧಾನ್ಯ ಲಕ್ಷ್ಮಿಯ ಆಶೀರ್ವಾದ ಇರೋದ್ರಿಂದ ನಥಿಂಗ್ ಟು ವರಿ ಅನ್ನುವಂಥದ್ದು ಕೂಡ ಇದೆ. ಕಾಳಿಮ ಇರೋದ್ರಿಂದ ಮೆಜಿಷಿಯನ್ ಬಂದಮೇಲೆ ಕಾಳಿಮ ಬರಲೇಬೇಕಲ್ವಾ, ಸೊ ಹಾಗಾಗಿ ಬಂದಿದ್ದಾರೆ. ಸೊ ವೆನ್ ಐ ಆಮ್ ಹಿಯರ್ ವೈ ಫಿಯರ್ ಮೈ ಡಿಯರ್ ಡಾಟರ್ ಅಂತ ಇದ್ದಾರೆ. ಸೊ ಮೂರ್ಖರ ಮುಠಾಳರ ಸಹವಾಸನ ಮಾಡಬೇಡಿ, ಇದರಿಂದ ಸ್ವಲ್ಪ ಸಮಸ್ಯೆ ಆಗಬಹುದು ಅನ್ನುವಂಥದ್ದು ಇದೆ. ಭೂಮಿ ವಿಚಾರದಲ್ಲಿ ಒಂದು ಸ್ವಲ್ಪ ಸಮಸ್ಯೆ ನಡೀತಾ ಇದೆ. ಆ ಕಾರಣಕ್ಕಾಗಿ ನಿಮ್ಮ ಜೀವನದಲ್ಲಿ ಇಷ್ಟು ಸಮಸ್ಯೆಗಳು ಬರ್ತಾ ಇದೆ, ಅಥವಾ ಸ್ಟಿಲ್ ಆ ಎನರ್ಜಿಲಿ ನೀವು ಇದ್ದೀರಾ ಅನ್ನುವಂಥದ್ದು ಇದೆ. ಬಟ್ ನಥಿಂಗ್ ಟು ವರಿ, ನೋ ನೀಡ್ ಟು ವರಿ, ನಥಿಂಗ್ ಟು ವರಿ. ಓಕೆ, ಇಲ್ಲಿ ಭೂಮಿ ತಾಯಿ ಮತ್ತೆ ಭೂವರಹ ಸ್ವಾಮಿ ಇಬ್ರು ಇರೋದ್ರಿಂದ, ಸೊ ಅವರಿಬ್ರು ಒಂಚೂರು ದೂರ ಡಿಸ್ಟೆನ್ಸ್ ಅಲ್ಲಿ ಇದ್ದಾರೆ. ಅವರಿಬ್ರು ಒಂದಾಗಿದ್ದ ತಕ್ಷಣ ಎಲ್ಲ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮಹಾಕಾಳಿ ಎಲ್ಲ ರೀತಿಯ ನೆಗೆಟಿವಿಟಿನೂ ತೆಗೆದು ಹಾಕ್ತಾರೆ ಅನ್ನುವಂಥದ್ದು ಇದೆ. ಕುಂಡಲಿನಿ ಶಕ್ತಿನ ಜಾಗೃತ ಮಾಡ್ಕೊಳ್ಳಿ. ಯಾರ್ಯಾರು ದೂರ ಆಗಿದ್ದೀರಾ, ಹಸ್ಬೆಂಡ್ ಆ್ಯಂಡ್ ವೈಫ್ ಇರ್ಬೋದು, ಪ್ರೇಮಿಗಳಿರ್ಬೋದು, ಒಂದಾಗಿ ರಿಯೂನಿಯನ್ ಆಗಿ ಅನ್ನುವಂಥದ್ದು ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ಸಮಸ್ಯೆ ಆಗ್ತಾ ಇದೆ. ಆ ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ಆದಷ್ಟು ಬೇಗ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಹೊಸ ವೆಹಿಕಲ್ ತಗೊಳ್ಳುವಂಥ ಸಾಧ್ಯತೆ ಇದೆ. ಪ್ರೊಟೆಕ್ಷನ್ ಕೂಡ ಇದೆ. ತುಂಬಾ ಬುದ್ಧಿವಂತರಾಗಿ ವರ್ತಿಸಿದ್ರೆ ಮಾತ್ರ ಇಲ್ಲಿ ನೀವು ಸರ್ವೈವಲ್ ಆಗಕ್ಕೆ ಸಾಧ್ಯ. ಹಾಗಾಗಿ ತುಂಬಾ ಬುದ್ಧಿವಂತಿಕೆನ ಉಪಯೋಗಿಸಿ. ಶಕ್ತಿ ಬಲ ಬೇಡ, ಯುಕ್ತಿ ಬಲ ಬೇಕು ಮಕ್ಕಳ ಅನ್ನುವಂಥದ್ದು ಕೂಡ ತಾಯಿಯ ನುಡಿ ಇದೆ. ದ ಹ್ಯಾಂಗ್ ಮ್ಯಾನ್ ಇದೆ. ಸೊ ಎಲ್ಲೋ ಒಂದ್ ಕಡೆ ಒಂಚೂರು ಸ್ಟಕ್ ಎನರ್ಜಿಲಿ ನಿಮ್ಮ ಲವ್ ಲೈಫ್ ಹೋಗ್ತಾ ಇದೆ ಅನ್ನುವಂಥದ್ದು ಇದೆ. ನೀವಾಗ್ಲಿ ನಿಮ್ಮ ಲವರ್ ಆಗ್ಲಿ ಇಬ್ರು ಕೂಡ ಸ್ಟಕ್ ಎನರ್ಜಿಲಿ ಇದ್ದೀರಾ. ಅದರಿಂದ ಹೊರಬರೋದಕ್ಕೆ ಪ್ರಯತ್ನ ಪಟ್ರೆ ಆದಷ್ಟು ಬೇಗ ಹೆಚ್ಚು ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಲವ್ ನಿಮ್ಗೆ ವಾಪಸ್ ಬರುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ರಿಯೂನಿಯನ್ ಎನರ್ಜಿ ಕೂಡ ಇದೆ. ಈ ವೀಕ್ ತುಂಬಾ ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಪ್ರೀತಿ ವಿಚಾರದಲ್ಲಿ ಸಾಕಷ್ಟು ಆಪ್ಷನ್ಸ್ ಇರೋದ್ರಿಂದ ಏನನ್ನ ಆಯ್ಕೆ ಮಾಡ್ಕೊಳ್ತೀರಾ, ಯಾರನ್ನ ಆಯ್ಕೆ ಮಾಡ್ಕೊಳ್ತೀರಾ, ಇಟ್ಸ್ ಟೋಟಲಿ ಡಿಪೆಂಡ್ ಆನ್ ಯುವರ್ ಕರೆಂಟ್ ಎನರ್ಜಿ ಅನ್ನುವಂಥದ್ದು ಇದೆ. ಜೊತೆಗೆ ಜಸ್ಟಿಸ್, ನಿಮ್ಮ ಲೈಫಿಗೆ ನ್ಯಾಯ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಬಹಳಷ್ಟು ವಿಚಾರಗಳಲ್ಲಿ ನ್ಯಾಯಯುತವಾದ ತೀರ್ಮಾನಗಳು ಕೂಡ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಹಾಗೇನೆ ಕೆಲವರ ಮನೆಗೆ ಬೆಂಕಿ ಹಾಕಿ ನಮ್ಮನೆಗೆ ದೀಪ ಹಚ್ಕೊಂಡ್ರೆ, ಸೊ ಆ ದೀಪ ಬೆಂಕಿಯ ಶಾಪಕ್ಕೆ ಬೇಗ ಕರಗೋಗುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಒಂದಷ್ಟು ಎಚ್ಚರಿಕೆ ಇರಲಿ ಅನ್ನುವಂಥದ್ದು ಇದೆ ನಿಮ್ಮ ಶತ್ರುಗಳಿಗೆ. ಅದ್ರ ಜೊತೆಗೆ ನೀವೇನೇ ಮಾಡಿದ್ರೂ ಕೂಡ ದೇವಿ ನಿಮ್ಮ ಜೊತೆ ಸದಾ ಇರೋದ್ರಿಂದ ನಿಮ್ಗೆ ಯಾವುದೇ ರೀತಿಯ ತೊಂದರೆ ತಾಪತ್ರಯಗಳು ಆಗೋದಿಲ್ಲ.
ಕೆಲವ್ರಿಗೆ ಕೋರ್ಟ್ ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ತುಂಬಾ ಬೋರಲ್ಲಿ ಇದ್ದೀರಾ, ತುಂಬಾ ಡಿಸ್ಟರ್ಬ್ ಆಗಿ ಇದ್ದೀರಾ, ನಾನು ಇಷ್ಟಪಟ್ಟಿದ್ದು ಸಿಕ್ಕಿಲ್ಲ ಅಂತ. ಬಟ್ ನೀವು ಇಷ್ಟಪಟ್ಟಿದ್ದು ನಿಮ್ಮ ಲೈಫಿಗೆ ದ ಬೆಟರ್ ಚಾಯ್ಸ್ ಆಗಿರ್ಲಿಲ್ಲ. ಹಾಗಾಗಿ ನಿಮ್ಗಿಂತ ನೀವು ಇಷ್ಟಪಟ್ಟಿದ್ಕಿಂತ ತುಂಬಾ 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 ದೊಡ್ಡ ಬಿಗ್ಗರ್ ಗಿಫ್ಟ್ ಅಂತ ಅನ್ಕೊಬಹುದು, ಅಥವಾ ಬಿಗ್ಗರ್ ದೆನ್ ಮೋರ್ ದೆನ್ ಎಷ್ಟು ದೊಡ್ಡದಾಗತ್ತೋ ಅಷ್ಟು ದೊಡ್ಡ ಆಫರ್, ಅಥವಾ ಅಷ್ಟು ಒಳ್ಳೇದನ್ನ ಭಗವಂತ ನಿಮ್ಗೋಸ್ಕರ ಸೃಷ್ಟಿ ಮಾಡಿ ಕೊಟ್ಟಿದ್ದಾನೆ. ಅದನ್ನ ಸ್ವೀಕಾರ ಮಾಡಲಿಲ್ಲ ಅಂದ್ರೆ ನಿಮ್ಮ ಮುಠಾಳ್ತನ, ನಿಮ್ಮ ಮೂರ್ಖತನ ಅನ್ನುವಂಥದ್ದು ಕೂಡ ಇದೆ. ಕರೆಂಟ್ಲಿ ಹಸ್ಬೆಂಡ್ ಅಂಡ್ ವೈಫ್ ರಿಯೂನಿಯನ್ ಬೇಗ ಆದ್ರೆ ಬೆಟರ್ ಇದೆ. ಸೊ ಏನೇ ಸಮಸ್ಯೆ ಇದ್ರ ಬಗೆಹರಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲ ರಿಯೂನಿಯನ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ಹ್ಯಾಪಿ ಎಂಡಿಂಗ್ ಬರುವಂತ ಸಾಧ್ಯತೆ ಇದೆ. ಒಂದು ಮೂವ್ ಆನ್, ಗುಡ್ ಡೇಸ್, ಗುಡ್ ವೀಕ್ಸ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ನಿಮ್ಮ ಜೀವನದಲ್ಲಿ ಸಮಸ್ಯೆ ಇದ್ದಂಥ ವಾರಗಳನ್ನ ನೀವು ಮೆಲುಕು ಹಾಕಿದ್ರೆ ಈ ವಾರ ಕೊನೆಯದಾಗಿ ಇರುತ್ತೆ. ಈ ವಾರ ಕಳೆದ ಮೇಲೆ ನಿಮ್ಮ ಜೀವನದಲ್ಲಿ ಅಷ್ಟೊಂದು ಸಮಸ್ಯೆಗಳು, ತಲೆ ಹೋಗುವಂತ ಸಮಸ್ಯೆಗಳು ಇನ್ನಿರೋದಿಲ್ಲ ಅನ್ನುವಂಥದ್ದು ಇದೆ. ಇಲ್ಲೂ 6 ಇದೆ, ಇಲ್ಲೂ 6 ಇದೆ, ಇಲ್ಲೂ 6 ಇದೆ. ಸೊ 666 ನಿಮ್ಮ ಜೀವನದಲ್ಲಿ ಲಕ್ಕನ್ನ ತಗೊಂಡ್ಬರ್ತಾ ಇದೆ. ಸದ್ಯಕ್ಕೆ ಕ್ಲಾರಿಟಿ ಇಲ್ದಿರುವಂಥ ನಿಮ್ಮ ಮೈಂಡ್ನ ಒಂದು ಕ್ಲಾರಿಟಿಗೆ ತಗೊಂಬನ್ನಿ. ಒಂದು ನ್ಯೂ ಬಿಗಿನಿಂಗ್, ಒಂದು ಶುದ್ಧವಾದ ಪರಿಶುದ್ಧವಾದ ಮನಸ್ಸು, ಆತ್ಮದಿಂದ ನಿಮ್ಮ ಜೀವನನ ಮುಂದುವರ್ಸ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ. ಎಕ್ಸ್ ಬರ್ತಾ ಇದ್ದಾರೆ, ನ್ಯೂ ಪರ್ಸನ್ ಬರ್ತಾ ಇದ್ದಾರೆ, ಮ್ಯಾರೇಜ್ ಪ್ರಪೋಸಲ್ ಬರ್ತಾ ಇದೆ, ಪಾಪು ಬರ್ತಾ ಇದೆ. ಸೊ ಸ್ಟಡಿ ಕೂಡ ಚೆನ್ನಾಗಿ ಹೋಗುತ್ತೆ. ಒಂದಷ್ಟು ಸೀಕ್ರೆಟ್ಸ್ ಇದೆ, ಆ ಸೀಕ್ರೆಟ್ಸ್ ಕೂಡ ಗೊತ್ತಾಗುತ್ತೆ. ಇದೆಲ್ಲದರ ಮಧ್ಯೆ ನಿಮ್ಮ ಜೀವನನ ಅಪ್ಗ್ರೇಡ್ ಮಾಡ್ಕೊಳ್ಳೋದ್ರ ಕಡೆ ಕೂಡ ನೀವು ಗಮನನ ಹರಿಸ್ತೀರ. ಪ್ಯೂರ್ ವೈಟ್ ಏಂಜಲಿಕ್ ಎನರ್ಜಿಯ ಪ್ರೊಟೆಕ್ಷನ್ ನಿಮಗೆ ಬೇಕಾಗಿದೆ. ಅದನ್ನ ಪಡ್ಕೊಳ್ಳಿ. ಅದನ್ನ ಪಡ್ಕೊಂಡ್ಮೇಲೆ ಇನ್ನಷ್ಟು ಒಳಿತಾಗತ್ತೆ ಅನ್ನುವಂಥದ್ದು ಇದೆ. ಸಕ್ಸಸ್ ಪರ್ಫೆಕ್ಟ್ ಟೈಮಲ್ಲಿ ನಿಮ್ಮನ್ನ ಹುಡ್ಕೊಂಡ್ ಬರುತ್ತೆ. ನೀವು ಸಕ್ಸಸ್ಸನ್ನ ಹುಡ್ಕೊಂಡು ಹೋಗುವಂತ ಅಗತ್ಯ ಇಲ್ಲ ಅನ್ನುವಂಥದ್ದು ಇದೆ. ತುಂಬಾ ಕಾರ್ಡ್ಸ್ ಇದೆ, ನೋಡೋಣ. ಸೊ ಪರ್ಫೆಕ್ಟ್ ಟೈಮಿಂಗ್, ಈಗ ತಾನೇ ಹೇಳಿದೆ, ಪರ್ಫೆಕ್ಟ್ ಟೈಮಿಂಗಲ್ಲಿ ಅದು ನಿಮ್ಮನ್ನ ಹುಡ್ಕೊಂಡ್ ಬರುತ್ತೆ ಅಂತ. ಇಲ್ಲಿ 3 ರೀತಿಲಿ ಕಾರ್ಡ್ ಬಿದ್ದಿದೆ. ಇಲ್ಲಿ 1 ಕಾರ್ಡ್ ಇದೆ, ಇಲ್ಲಿ ಇಷ್ಟು ಕಾರ್ಡ್ ಇದೆ, ಇಲ್ಲಿ ಇಷ್ಟು ಕಾರ್ಡ್ ಇದೆ. ಸೊ ಇದು 3 ಸಪ್ರೇಟ್ ಆಗಿ ಹೇಳ್ತೀನಿ. ಯಾರಿಗೆ ಬಂದಿದೆ ಅನ್ನೋವಂಥದ್ದು ಗೊತ್ತಿಲ್ಲ, ಬಟ್ ಇಲ್ಲೇ 3 ಗ್ರೂಪ್ ಕ್ರಿಯೇಟ್ ಆಗೋಗಿರೋದ್ರಿಂದ ಹೇಳ್ತಾ ಇದ್ದೀನಿ. ಇದು ಮೊದಲನೇದು 1 ಕಾರ್ಡ್ ಇರೋದ್ರಿಂದ ಇದನ್ನ ತಗೊಳ್ತೀನಿ. ಸೊ ಕಾಂಪ್ರಮೈಸ್ ಅಂತ ಹೇಳ್ತಾ ಇದೆ. ಸೊ 2 ಗ್ರೂಪ್ ತರ ಬಿಡ್ದಿರೋದು ಇದನ್ನ ತಗೊಳ್ತೀನಿ. ನಿಮಗೆ ನಂಬಿಕೆ ಇರುವಂಥದ್ದನ್ನ ಮಾತ್ರ ಮಾಡಿ. ನೀವು ನಂಬಿಕೆ ಇಟ್ಟರೆ ಖಂಡಿತ ಇದೆಲ್ಲ ರಿಕವರಿ ಆಗತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ಅವಕಾಶಗಳು ಬರುತ್ತೆ ದುಡ್ಡಿನ ವಿಚಾರದಲ್ಲಿ, ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಇಂಪ್ರೂವಿಂಗ್ ಹೆಲ್ತ್, ಆರೋಗ್ಯ ಸುಧಾರಣೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಎಸ್ ಅಂತ ಕೂಡ ಇದೆ. ಸೊ ಇನ್ನೊಂದಿಷ್ಟು ಕಾರ್ಡು, ಇದು 3ನೇ ಗ್ರೂಪ್ ಅಂತ ತಗೊಳ್ಳೋಣ. ಸೊ ಎಸ್, ಲುಕೇಶ್ ಸಿಂಗ್ ಅಂತ ಇದೆ. ಸೊ ನಿಮಗೆ ಸೈನ್ ಗೊತ್ತಾಗತ್ತೆ, ತಿಳಿಸ್ಕೊಡ್ತಾರೆ ಅನ್ನುವಂಥದ್ದು. ಬಹಳಷ್ಟು ವಿಚಾರಗಳು ನಿಮ್ಮ ಆಸೆಗೆ ವಿರುದ್ಧವಾಗಿ ಆಗತ್ತೆ, ಅಥವಾ ನೀವು ಎಕ್ಸ್ಪೆಕ್ಟೇ ಮಾಡಿಲ್ದಿರುವಂಥ ರೀತಿಲಿ ಆಗತ್ತೆ. ಏನೇ ಮಾಡೋದಿದ್ರು ಇನ್ನೊಮ್ಮೆ ಯೋಚನೆ ಮಾಡಿ ಮತ್ತೆ ಅವರು ಕೂಡ ರೀಕನ್ಸಿಡರ್ ಮಾಡಲಿಕ್ಕೆ ಬರ್ತಾರೆ ಅನ್ನುವಂಥದ್ದು ಇದೆ. ಚೂಸ್ ನ್ಯೂ ಡೈರೆಕ್ಷನ್, ಬೇರೆ ರೀತಿಯಲ್ಲಿ ಪ್ರಯತ್ನ ಪಟ್ಟರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ. ಗೆಟ್ ಮೋರ್ ಇನ್ಫಾರ್ಮೇಶನ್, ಇನ್ನೊಂದು ಸ್ವಲ್ಪ ಮಾಹಿತಿನ ಕಲೆ ಹಾಕಿ ಅನ್ನುವಂಥದ್ದು ಇದೆ. ಲೆಟ್ ಗೋ ಮಾಡಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಇನ್ನೊಂದು ಸ್ವಲ್ಪ ಬಿಟ್ಟಾಕಿ ಎಲ್ಲವನ್ನು ವೆಯ್ಟ್ ಮಾಡಿ ಅನ್ನುವಂಥದ್ದು. ಲಿಸನ್ ಯುವರ್ ಇಂಟ್ಯೂಷನ್ ಅಂತ ಇದೆ. ನಿಮ್ಮ ಇಂಟ್ಯೂಷನ್ ನಿಮ್ಗೇನು ಹೇಳುತ್ತೆ, ನಿಮ್ಮ 6th ಸೆನ್ಸ್ ಹೇಗೆ ವರ್ಕ್ ಆಗ್ತಾ ಇದೆ ಅದ್ರ ಪ್ರಕಾರ ಹೋಗಿ ಅನ್ನುವಂಥದ್ದು ಇದೆ. ನೋ ಅಂತ ಇದೆ. ಡೋಂಟ್ ಸ್ಟಾಪ್, ಪ್ರಯತ್ನನ ನಿಲ್ಲಿಸ್ಬೇಡಿ ಅಂತ ಇದೆ. ಸೊ ಎಸ್, ವೆಯ್ಟ್ ಅಂತ ಇದೆ ಇಲ್ಲಿ. ಓಕೆ, ವೆಯ್ಟ್ ಮಾಡಿ ಅಂತ. ಸೊ ಲೆಟ್ ಗೋ ಆಫ್ ಕಂಟ್ರೋಲ್ ಇಶ್ಯೂಸ್ ಅಂತ ಇದೆ. ಸೊ ಎಸ್, ಕಂಟ್ರೋಲ್ನ ಮಾಡಕ್ಕೆ ಹೋಗಬೇಡಿ, ಹೇಗೆ ಹೋಗುತ್ತೋ ಹಾಗೋಗ್ಲಿ. ಸೊ ನಿಮ್ಮನ್ನ ನೀವು ಪ್ರೀತಿಸಿ ಅಂತಾನೂ ಇದೆ. ಸೊ ಫರ್ಗಿವ್ ಅಂಡ್ ಲರ್ನಿಂಗ್ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಸಪ್ರೇಷನ್ ಅಲ್ಲಿ ಇರೋರಿಗೆ ಜಾಸ್ತಿ ಅಟ್ರಾಕ್ಷನ್ ಆಗೋ ಅಂತ ಸಾಧ್ಯತೆ ಇದೆ. ಹಾಗಾಗಿ ಅವರು ನಿಜವಾದ ಪ್ರೀತಿನ ಎಲ್ಲೋ ಒಂದ್ ಕಡೆ ಹೇಳ್ಕೊಳ್ತಾ ಇಲ್ಲ ಅನ್ನೋವಂಥದ್ದು ಇದೆ. ಅವ್ರು ಹೇಳ್ಕೊಳ್ಳಿಲ್ಲ ಅಂದ್ರೆ ನೀವೇನ್ ಮಾಡಕ್ಕಾಗತ್ತೆ ಅಲ್ವಾ. ಸೊ ಹಾಗಾಗಿ ವೆಯ್ಟ್ ಮಾಡಿ ಅನ್ನುವಂಥದ್ದು ಇಲ್ಲಿದೆ. ಓಕೆ, ಸೌಂಡ್ ಆಫ್ ಸಕ್ಸಸ್. ಓಕೆ, ಇದೆರಡು ಡಿಫ್ರೆಂಟ್ ಬಂದಿದೆ. ಸೊ ಟೇಕ್ ಎ ಡೀಪ್ ಬ್ರೆತ್, ಆಟಿಟ್ಯೂಡ್ ಆಫ್ ವೆಲ್ತ್. ಸೊ ದುಡ್ಡಿಗೋಸ್ಕರ ಜನ ಏನು ಬೇಕಾದರೂ ಮಾಡ್ತಾರೆ, ಯಾವ ಲೆವೆಲ್ಗೆ ಬೇಕಾದರೂ ಇಳಿತಾರೆ ಅಂತ
ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಹಾಗಾಗಿ ಅದರಿಂದ ನಿಮಗೆ ಒಂದಷ್ಟು ಸ್ಟ್ರೆಸ್ ಆಗ್ತಾ ಇದೆ. ಆ ಸ್ಟ್ರೆಸ್ಸಿಂದ ಹೊರಗೆ ಬರಲಿಕ್ಕೆ ಪ್ರಾಣಾಯಾಮನ ಮಾಡಿ ನಾಡಿ ಶುದ್ಧಿನ ಮಾಡ್ಕೊಳ್ಳಿ, ದೇಹ ಶುದ್ಧಿನ ಮಾಡ್ಕೊಳ್ಳಿ, ಚಕ್ರ ಶುದ್ಧಿನ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಖಂಡಿತವಾಗ್ಲೂ ಫೈನಾನ್ಷಿಯಲ್ ವಿಚಾರದಲ್ಲಿ ದುಡ್ಡು ಬರುತ್ತೆ ಅನ್ನುವಂಥದ್ದು ಇದೆ. ಓಕೆ, ಎಸ್. ಕೋಪ ಜಾಸ್ತಿ ಬಂದ್ಬಿಟ್ಟಿದೆ ನನಗೆ ಮೊನ್ನೆಯಿಂದ. ಹಾಗಾಗಿ ಸನ್ ಬಂದಿರೋದ್ರಿಂದ ಖಂಡಿತ ಒಳ್ಳೇದಾಗತ್ತೆ. ರಾಜಕೀಯವಾಗೂ ಕೂಡ ಒಳ್ಳೇದಾಗತ್ತೆ. 7, 10, 11, 12, 3, 2 ನಂಬರ್ ಇಂಪಾರ್ಟೆಂಟ್. ಮೇಷ, ವೃಷಭ, ಮಕರ, ವೃಶ್ಚಿಕ, ಕರ್ಕಾಟಕ ರಾಶಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಮೆಡಿಟೇಷನ್ ಮಾಡಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಅತಿಥಿಗಳು ಬರ್ತಾರೆ. ಈ ವೀಕ್ ಫುಲ್ ನಿಮಗೆ ಒಬ್ರು ತಪ್ಪ ಒಬ್ರು ಬರ್ತಾನೆ ಇರ್ತಾರೆ. ಫ್ಯಾಮಿಲಿ ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ. ಸೊ ಒಂದು ದೊಡ್ಡ ಫ್ಯಾಮಿಲಿ ಅಂದರೆ ಒಂದು ರಿಚ್ ಫ್ಯಾಮಿಲಿ, ಒಂದು ಹೇಗೆ ಹೇಳೋದು, ವೆಲ್ ಸೆಟಲ್ಡ್ ಫ್ಯಾಮಿಲಿ ಮತ್ತು ಒಂದು ಪೂರ್ ಫ್ಯಾಮಿಲಿ ಅಂದರೆ ಮ್ಯಾರೇಜ್ ರಿಯೂನಿಯನ್ ಆಗುತ್ತೆ. ಶ್ರೀಮಂತ ಮತ್ತು ಬಡವರ ಮಧ್ಯೆ ಮ್ಯಾರೇಜ್ ಆಗುತ್ತೆ ಅಂತ. ಸೊ ಸ್ಟಾರ್ ಸೀಡ್ ಇದ್ದೀರಾ. ಸೊ ಖಂಡಿತವಾಗ್ಲೂ ಸಮುದ್ರಯಾನಕ್ಕೆ ಸಂಬಂಧಪಟ್ಟಂಗೂ ಕೂಡ ಒಂದಷ್ಟು ಮಾಹಿತಿಗಳು ಓಡಾಡುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಪಿತೃದೇವತೆಗಳಿಗೆ ಮುಕ್ತಿ ಸಿಗುವಂಥ ಸಮಯ ಬಂದಾಯಿತು ಅನ್ನುವಂಥದ್ದು ಇದೆ. ದಯವಿಟ್ಟು ಮೀನು ತಿನ್ನೋದನ್ನ ಬಿಟ್ಬಿಡಿ ಅನ್ನುವಂಥದ್ದು ಇದೆ. ಜೊತೆಗೆ ಎಸ್, ಮಹಾಲಕ್ಷ್ಮಿ ಆಶೀರ್ವಾದ ಇದೆ. ಏಂಜಲ್ ಪ್ರೊಟೆಕ್ಟೆಡ್ ಹಾರ್ಟ್ ಇದೆ. ಗಿಫ್ಟ್ ಕೂಡ ಬರೋದ್ರಲ್ಲಿ ಇದೆ. ಉಡುಗೊರೆ. ಯಾರೋ ಹಾಡು ಕೇಳ್ತಾ ಇದ್ದಾರೆ. ಸ್ವಾತಿ ಮುತ್ತಿನ ಮಳೆ ಹನಿಯೇ, ಮೆಲ್ಲ ಮೆಲ್ಲನೆ ಧರೆಗಿಳಿಯೇ, ನನ್ನ ರಾಣಿಯ ಹೃದಯದ ಚಿಪ್ಪಿಗೆ ಬಾರೆ ಸರಸರನೆ, ಪ್ರೀತಿಯ ಮುತ್ತಿನ ಹಾರವ ಕಟ್ಟಲು ಇಳಕೆ. ಪ್ರೇಮದ ಮಹಲಿನಲ್ಲಿ ನನಗೂ ನಿನಗೂ ನಡುವೆ ಪರದೆ ಸರಿ ಮದುವೆ. ಓಕೆ, ವೆರಿ ಸೂನ್ ನಿಮ್ಮ ಜೀವನದಲ್ಲಿ ಏನೋ ಒಂದು ಬದಲಾವಣೆ ಬರೋದ್ರಲ್ಲಿ ಇದೆ. ಸೊ DM ಮಾಡಿ ಅಂತ ಯಾರಾದರೂ ನಿಮಗೆ ಹೇಳಿದ್ರೆ, ಯಾರಿಗೂ ನೀವು ಸದ್ಯಕ್ಕೆ DM ಮಾಡಲಿಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇದೆ. ನಿಮ್ಮ MD ಕಡೆಯಿಂದ ನಿಮಗೆ ಒಂದಷ್ಟು ಏನೋ ಗಿಫ್ಟ್ ಬರುವಂಥ ಸಾಧ್ಯತೆ ಇದೆ. ಯಾರೋ ಡಾರ್ಜಿಲಿಂಗಿಗೆ ಹೋಗುವಂಥದ್ದು ಅಥವಾ ಡಾರ್ಜಿಲಿಂಗ್ ಬಾರ್ಡ್ರಲ್ಲಿ ಸಮಥಿಂಗ್ ಏನೋ ಸಿಕ್ಕಾಕೊಳ್ತಾರೆ ಅನ್ನುವಂಥದ್ದು ಕೂಡ ಇದೆ. ಬೆಂಗಳೂರಲ್ಲಿ ಮತ್ತು MG ರೋಡಲ್ಲಿ ವೆಸ್ಟ್ ಆಫ್ ಕಾರ್ಡ್ ರೋಡಲ್ಲಿ ಸಮಥಿಂಗ್ ಏನೋ NF ಯೋಧರು ಬಂದಿಳಿಯುವಂಥ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಕೂಡ ಇದೆ. NF VV ಪುರಮಲ್ಲೂ ಸಮಥಿಂಗ್ ಏನೋ ಆಗುತ್ತೆ ಅನ್ನೋವಂಥದ್ದಿದೆ. ನನಗೆ ಗೊತ್ತಿಲ್ಲ, ಏನೋ ನಿಮ್ಮ ಬ್ರಾಂಚ್ ಎಲ್ಲ ಓಪನ್ ಆಗ್ಬೋದೇನೋ. ಎಸ್, ರೆಸ್ಟ್ ಇನ್ ಪೀಸ್ ಅಂತ ಯಾರಿಗೋ ನಾವು ಹೇಳ್ತೀವಿ. ಸೊ ಎಸ್, ಬಿಗ್ ಬಿ ಅಂತ ಕೂಡ ಕೇಳಿಸ್ತಾ ಇದೆ. ಡಾಕ್ಟರ್ ಅನ್ನುವಂಥದ್ದು ಕೂಡ ಇದೆ. SJJS ಕೂಡ ಇದೆ. ಓಕೆ, ವೆರಿ ಸೂನ್ ನಿಮ್ಮ ಜೀವನದಲ್ಲಿ ಬದಲಾವಣೆ ಬರೋದ್ರಲ್ಲಿ ಇದೆ. ಬ್ಯಾಂಕಲ್ಲಿ ಏನಾದರೂ FD ಅದೇನೇನು ಸಮಥಿಂಗ್ ಇರುತ್ತಲ್ಲ, ನಂಗೆ ಬ್ಯಾಂಕಿಂಗ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಅದ್ರ ಬಗ್ಗೆ ಸ್ವಲ್ಪ ಗಮನನ ಹರಿಸಿ ಅದನ್ನೇನು ಅಪ್ಡೇಟ್ ಮಾಡ್ತಿರೋ, ಕ್ಯಾನ್ಸಲ್ ಮಾಡಬೇಕು, ಆ ಥರದ್ದೇನೋ ಇದೆ ಅನ್ನುವಂಥದ್ದು ಇದೆ. ಗೌಹಟ್ಟಿಗೆ ಸಂಬಂಧಪಟ್ಟಂಗೂ ಕೂಡ ಒಂದಷ್ಟು ಮಾಹಿತಿಗಳು ಇಲ್ಲಿ ಇದೆ. ಓಕೆ, ವೆಸ್ಟ್ ಗೇಟಲ್ಲಿ ಸ್ವಲ್ಪ ಸಮಸ್ಯೆಗಳನ್ನ ಮಾಡುವಂಥ ಪ್ರಯತ್ನಗಳು ನಡೀತಾ ಇದೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಸೊ ಬಾರ್ಡರಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಎನರ್ಜೀಸ್ ಇಲ್ಲಿದೆ. ಪ್ಲೀಸ್ ಟೇಕ್ ಕೇರ್. MD ZB LMGW NFVV ERP DRSJ ಅಂತ ಇದೆ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇದು 3ನೇ ಸತಿ ವೀಕ್ಲಿ ರೀಡಿಂಗ್ ಮಾಡಿರೋದು. ಇವತ್ತು ಮಾಡಿದ್ದೆಲ್ಲ ಡಿಲೀಟ್ ಆಗೋಗ್ತಾ ಇದೆ. ಸೊ
ಬೇಜಾರಾಗೋಗುತ್ತೆ ಒಂದೊಂದ್ಸತಿ ರೀಡಿಂಗ್ ಮಾಡೋದಕ್ಕೆ. ಯಾಕೆಂದರೆ ಅದು ಆಟೋಮೆಟಿಕ್ಲಿ ಡಿಲೀಟ್ ಆಗ್ತಾ ಇರುತ್ತೆ, ಎನರ್ಜಿ ಪಿಕ್ ಮಾಡಿ ಮಾಡಿ ಎನರ್ಜಿ ಡ್ರೈನ್ ಆಗ್ತಾ ಇರುತ್ತೆ. ನಿಮ್ಮೆಲ್ಲರ ಆಶೀರ್ವಾದ ಚಾನಲ್ ಮೇಲೆ ಇರಲಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಟೇಕ್ ಕೇರ್, ಬಾಯ್. ಓಕೆ, ಹ್ಯಾಪಿ ವ್ಯಾಲೆಂಟೈನ್ ವೀಕ್. ವ್ಯಾಲೆಂಟೈನ್ ಸಿಕ್ಕಿಲ್ಲ ಅಂತ ಬೇಜಾರು ಮಾಡ್ಕೊಬೇಡಿ. ಸೊ ನಿಮಗೆ ನೀವೇ ವ್ಯಾಲೆಂಟೈನ್ ಆಗಿ ಇರಿ. ಟೇಕ್ ಕೇರ್. ನಮಸ್ತೆ. ಮೂರನೇದು ಯಾರು ಪೇಷನ್ಸ್ ಕಾರ್ಡನ್ನು ಆಯ್ಕೆ ಮಾಡಿದ್ದೀರಾ, ಬನ್ನಿ ನೋಡೋಣ ನಿಮ್ಮ ತಾಳ್ಮೆ ಏನನ್ನ ಹೇಳ್ತಾ ಇದೆ, ಅಥವಾ ತಾಳ್ಮೆಯ ಪರಮಾವಧಿಯಲ್ಲಿ ನಿಂತಿರುವ ನಿಮ್ಮನ್ನ ಯಾರು ಸಂತೈಸ್ತಾರೆ ಅಂತ. ಗಂಗಾ ಮಾತೆ ಬಂದಿದ್ದಾರೆ. ಪೂರ್ವಜರ ಒಂಚೂರು ಸಮಸ್ಯೆ ಕಾಣಿಸ್ತಾ ಇದೆ, ಆರೋಗ್ಯದಲ್ಲಿ ಒಂಚೂರು ಸಮಸ್ಯೆ ಇದೆ, ಬಟ್ ಆರೋಗ್ಯ ಚೇತರಿಕೆ ಬರುತ್ತೆ ಅನ್ನೋವಂಥದ್ದು ಇದೆ. ಬಾಡಿನ ಒಂಚೂರು ಡಿಟಾಕ್ಸಿಫೈ ಮಾಡ್ಕೊಳ್ಳಿ, ಮನೇನ ಒಂಚೂರು ಕ್ಲೀನ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಖಂಡಿತವಾಗ್ಲೂ ಒಂದು ಹಾರ್ಡ್ ಸಿಚುವೇಶನಿಂದ ನ್ಯೂ ಬಿಗಿನಿಂಗ್ ಕಡೆಗೆ ನಿಮ್ಮ ಲೈಫ್ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ದೇವರ ಪ್ರಾರ್ಥನೆ ಪೂಜೆನ ಮಾಡಿ, ಇದರಿಂದ ನಿಮಗೆ ಹೆಚ್ಚು ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಶ್ರೀ ಕೃಷ್ಣನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಸರ್ವದಾನು ಇರುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ವೆಡ್ಡಿಂಗ್ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಪೂರ್ವಜರ ಪೂಜಾ ಫಲದ ಮೇರೆಗೆ ನಿಮಗೆ ವಿವಾಹ ಭಾಗ್ಯ ಬರುವಂಥ ಸಾಧ್ಯತೆ ಇದೆ. ಪ್ರೀತಿಲಿ ಒಂದು ರೀತಿ ಡಿಸಪಾಯಿಂಟ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಇಟ್ಸ್ ಓಕೆ. ಯಾರಾದರೂ ನಿಮಗೆ ಮನಸ್ಸಿಗೆ ನೋವು ಮಾಡಿದ್ರೆ ವ್ಯಾಲೆಂಟೈನ್ ವೀಕಲ್ಲಿ ಅಥವಾ ವ್ಯಾಲೆಂಟೈನ್ ಮಂತಲ್ಲಿ ಅದನ್ನಲ್ಲೇ ಹೋಗಲಿಕ್ಕೆ ಬಿಟ್ಬಿಡಿ ಅನ್ನುವಂಥದ್ದು ಇದೆ. ಓಕೆ, ಜಾಸ್ತಿ ಸ್ಟ್ರೆಸ್ ಮಾಡ್ಕೊಳಕ್ ಹೋಗ್ಬೇಡಿ. ಯಾಕೆ ಸ್ಟ್ರೆಸ್ ಮಾಡ್ಕೊಳ್ತೀರಾ? ಜಾಸ್ತಿ ಜವಾಬ್ದಾರಿನ ತಗೊಂಡು ಬಯಸ್ಕೊಳ್ತೀರಾ ಯಾಕೆ? ಅಥವಾ ನನ್ನ ಕೈಲಿ ಆಗೋದಿಲ್ಲ ಅಂತ ಕೈ ಚೆಲ್ಲಿ ಕೂರೋದು ಯಾಕೆ ಅಂತ ಪ್ರಶ್ನೆ ಇದೆ ಇಲ್ಲಿ. ಸೊ ಎಸ್, ಅದು ತಾಯಿಯ ಆಶೀರ್ವಾದ ಇದೆ, ಆ ಶಕ್ತಿ ದೇವತೆಯ ಆಶೀರ್ವಾದ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ. ಹಾಗಾಗಿ ನಿಮ್ಮ ಸರಿಯಾದ ಸಮಯ ಬರೋವರೆಗೂ ಒಂದು ಸ್ವಲ್ಪ ವೆಯ್ಟ್ ಮಾಡಿ ಅನ್ನುವಂಥದ್ದು. ಲೈಕ್ ಯುವರ್ ಗೋಲ್ಡನ್ ಟೈಮ್ ಈಸ್ ಬಿಗಿನ್ಸ್ ನಾವ್ ಅನ್ನುವಂಥ ರೀತಿಲಿ ಇದೆ ಇಲ್ಲಿ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಓಕೆ, ನೀವೇ ಒಂಚೂರು ಎಲ್ಲೋ ಭರವಸೆನ ಕಳ್ಕೊಳ್ತಾ ಇದ್ದೀರಾ ಅನ್ನುವಂಥದ್ದು ಇದೆ. ಭರವಸೆ ಕಳ್ಕೊಳ್ಬೇಕಾದಂಥ ಅಗತ್ಯ ಅನಿವಾರ್ಯತೆ ಯಾವುದೂ ಇಲ್ಲ ಇಲ್ಲಿ. ಒಂದಷ್ಟು ಸೀಕ್ರೆಟ್ಸ್ ನಿಮಗೆ ಕಷ್ಟ ಕೊಡ್ತಾ ಇದೆ, ಯಾರಿಗೂ ಹೇಳೋಕ್ಕಾಗ್ತಿಲ್ಲ ಅಂತ. ಲೆಟ್ಸ್ ರಿವೀಲ್ ಇಟ್. ಹೇಳ್ಬಿಡಿ, ಎಲ್ಲರಿಗೂ ಹೇಳ್ಬಿಡಿ. ಏನು ಸಮಸ್ಯೆನೂ ಆಗೋದಿದ್ರೆ ಆಗಲಿ, ಹೋಗೋದಿದ್ರೆ ಹೋಗ್ಲಿ ಅಲ್ವಾ. ಸೊ ಒಬ್ಬರೇ ಇಷ್ಟೊಂದು ಜವಾಬ್ದಾರಿ ತಗೊಳ್ಳೋದ್ಕಿಂತ ಶೇರ್ ಮಾಡ್ಕೊಳ್ಳಿ ಎಲ್ಲರ ಜೊತೆ. ಯಾರು ಹೇಗೆ ರಿಯಾಕ್ಟ್ ಮಾಡ್ತಾರೋ ಅದು ನಿಮಗೆ ಬೇಡ್ದಿರೋ ಅಂಥ ವಿಚಾರ. ಅವ್ರ ಆಟ ಗೊತ್ತಿಲ್ದಿರ ನೀವು ಆಡ್ತಿರೋ, ಅಥವಾ ನಿಮ್ಮ ಆಟ ಗೊತ್ತಿಲ್ದಿರ ಅವ್ರು ಆಡ್ತಾರೋ, ಅದು ಅವ್ರವ್ರಿಗೆ ಬಿಟ್ಟಿದಂತ ಓಪನ್ ಪುಸ್ತಕದ ಥರ ಇದ್ರೆ ಸೊ ಎಲ್ಲೂ ಅದು ಹುಡುಕಾಟ ಅನ್ನೋದು ಅಥವಾ ನಿಮ್ಮ ಶ್ರಮ ಅನ್ನೋದು ವ್ಯರ್ಥ ಆಗೋದಿಲ್ಲ ಅನ್ನುವಂಥದ್ದು ಇದೆ. ತುಂಬಾನೇ ಪಾಸಿಟಿವ್ ಕಾರ್ಡ್ಸ್ ಇದೆ, ತುಂಬಾನೇ ಮೇಜರ್ ಆರ್ಕಾನಾಗಳು ಕಾಣಿಸ್ತಾ ಇದೆ. ಸೊ ಹಾಗಾಗಿ ಹೆಚ್ಚು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ದುಡ್ಡಿನ ವಿಚಾರದಲ್ಲಿ ಒಂಚೂರು ಕಂಟ್ರೋಲ್ ಇರಲಿ. ಯಾರು ನಿಮ್ಮ ಲೈಫಿಂದ ನಿಮ್ಮಿಂದ ದೂರ ಹೋಗ್ತಾರೋ ಅವರಿಗೆ ಫೈನಲ್ ಟಾಟಾ ಗುಡ್ ಬೈ ಹೇಳಿ ಅನ್ನುವಂಥದ್ದು ಕೂಡ ಇದೆ. ನನಗೆ ವೈಫ್ ಬೇಡ, ನನಗೆ ಹಸ್ಬೆಂಡ್ ಬೇಡ ಅಂತ ಡಿಸೈಡ್ ಮಾಡಿರೋರ ಜೀವನದಲ್ಲಿ ಒಂಟಿತನ ಮುಂದುವರಿಯೋದ್ರಲ್ಲಿ ಇದೆ. ಸೊ ಬೇಡ, ನಾವು ರಿಯೂನಿಯನ್ ಆಗ್ಲಿಕ್ಕೆ ರೆಡಿ ಇದ್ದೀವಿ ಅನ್ನೋರು ರಿಯೂನಿಯನ್ ಆಗಿ ಅನ್ನುವಂಥದ್ದು ಕೂಡ ಇದೆ. ಮೋಸ್ಟ್ ಆಫ್ ದಿ ಟೈಮ್ ಸನ್ ಕಾರ್ಡ್ ಇಲ್ಲಿ ಒಂದಷ್ಟು ಕ್ಲಾರಿಟಿನ ತರೋದ್ರ ಜೊತೆಗೆ ಒಂದು ಬ್ಲ್ಯಾಂಕ್ ಕಾರ್ಡ್, ನಿಮ್ಮ ಜೀವನದಲ್ಲಿ ಇರುವಂಥ ಬ್ಲ್ಯಾಂಕ್ ಏನು ಅಂತ ತಿಳ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ವೀಲ್ ಆಫ್ ಫಾರ್ಚೂನ್ ಇರೋದ್ರಿಂದ ಸಾಕಷ್ಟು ಸಮಯ ತನ್ನದೇ ಆದ ರೀತಿಲಿ ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನುವಂಥದ್ದು. ಸಾಧ್ಯ ಆದಷ್ಟು ಬೇಗ ಈ ವರ್ಷದಲ್ಲಿ 1 ತಿಂಗಳಲ್ಲಿ ನೀವು ಅನ್ಕೊಂಡಿದ್ದಾಗುತ್ತೋ, 10 ವಾರದಲ್ಲಿ ಆಗುತ್ತೋ, 10 ದಿವಸದಲ್ಲೇ ಆಗೋಗುತ್ತೋ ಹೇಳಕ್ ಬರೋದಿಲ್ಲ. ಡಿವೈನ್ ಟೈಮಿಂಗ್ ಬಿಗಿನ್ಸ್ ನಾವು ಅಂತ ಹೇಳಿದ್ನಲ್ಲ, ಇವಾಗ ಶುರು ಆಗ್ಬಿಟ್ಟಿದೆ ನಿಮ್ಮ ಜೀವನದಲ್ಲಿ. ಯಾವಾಗ ಏನು ಬೇಕಾದರೂ ಆಗಬಹುದು. ಅಪ್ಪ ಅಮ್ಮನ ಸಪೋರ್ಟ್ ಕೂಡ ಇದೆ, ಹೊಸ ಗಾಡಿ ಕೂಡ ತಗೊಳ್ತೀರಾ, ಹೊಸ ಮನೆ ಕೂಡ ಶಿಫ್ಟ್ ಆಗ್ತೀರಾ, ಹೊಸ ಜೀವನ ಕೂಡ ನೋಡ್ಕೊಳ್ತೀರಾ, ವಿದ್ಯೆ ಕಲಿಯಕ್ಕೆ ವಿದೇಶಕ್ಕೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ವಿದೇಶದಲ್ಲಿ ವಿದ್ಯೆ ಕಲಿತು ವಾಪಸ್ ಮನೆಗೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಮ್ಯಾರೇಜು, ಲವ್, ಬೇಬಿ, ಸಕ್ಸಸ್ಸು, ಯಶಸ್ಸು ಎಲ್ಲ ಕೂಡ ಇದೆ. ಏನಿಲ್ಲ ಅಂತ ಕೇಳಿ, ಎಲ್ಲ ಇದೆ.
ಒಂದೇ ಒಂದು ನಿಮ್ಮ ಸೆಲ್ಫ್ ಕಂಟ್ರೋಲ್ ಇಲ್ಲಿ ಮಿಸ್ ಆಗಿದೆ. ಸೆಲ್ಫ್ ಕಂಟ್ರೋಲ್ ಕಡೆ ಗಮನನ ಕೊಡಿ, ಇನ್ನು ಹೆಚ್ಚಿನ ಅನುಕೂಲ ನಿಮಗೆ ಆಗುತ್ತೆ. ನಿಮ್ಮ ಬಾಸ್ ಕಡೆಯಿಂದ ಅಥವಾ ನಿಮ್ಮ ಫಾದರ್ ಕಡೆಯಿಂದ ಕೂಡ ನಿಮಗೆ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಬಿಗ್ ಸ್ಟ್ರೆಂತ್ ಏನು ಅಂದರೆ ನಿಮ್ಮ ಡಿವೈನ್ ಪೇಷನ್ಸ್. ದೇವ್ರ ಥರ ನೀವು ತಾಳ್ಮೆಯಿಂದ ಕಾಯ್ತೀರಾ. ದೇವರೇ ನಿಮಗೆ ತಾಳ್ಮೆ ಕೊಟ್ಟಿದ್ದಾರೋ, ನೀವೇ ದೇವರಿಗೆ ತಾಳ್ಮೆಯನ್ನ ಹೆಸರಿಗೇನೆ ನಿಮ್ಮನ್ನ ಸೃಷ್ಟಿ ಮಾಡಿಬಿಟ್ಟಿದ್ದಾನೋ ಗೊತ್ತಿಲ್ಲ. ಸೊ ನೀವು ಅಂದ್ರೆ ತಾಳ್ಮೆ ಅಂದ್ರೆ ನೀವು, ಈ ಥರ ಆಗ್ಬಿಟ್ಟಿದೆ ಜೀವನ. ಇಟ್ಸ್ ಓಕೆ, ಎಲ್ಲವೂ ಕೂಡ ಫಲ ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಮಯ ಬಂದಿದೆ, ಸಮಯ ಬರಲಿ, ಎಲ್ಲವನ್ನೂ ಕೂಡ ಸಮಾಪ್ತಿ ಮಾಡ್ತೀನಿ ಅನ್ನುವಂಥದ್ದು ಇದೆ. ನೀರಿನ ಅಭಾವ ಎದುರಾಗತ್ತೆ, ಒಂಚೂರು ಗಮನ ಹರಿಸಿ ಅನ್ನುವಂಥದ್ದು ಕೂಡ ಇದೆ. ಸೊ ಗೆಟ್ ಮೋರ್ ಇನ್ಫಾರ್ಮೇಶನ್ ಇದೆ, ಚೂಸ್ ನ್ಯೂ ಡೈರೆಕ್ಷನ್ ಇದೆ. ಇನ್ನೊಂದು ಸ್ವಲ್ಪ ಮಾಹಿತಿನ ತಿಳ್ಕೊಳ್ಳಿ, ಬೇರೆ ರೀತಿಯಲ್ಲಿ ಪ್ರಯತ್ನ ಪಡಿ ಅನ್ನುವಂಥದ್ದು ಇದೆ. ಆಸ್ಕ್ ಏಂಜಲ್ಸ್ ಇದೆ. ಸೊ ಇಲ್ಲಿ ಎಸ್ ಕೂಡ ಇದೆ. ಓಕೆ, ಎಸ್ ಇದೆ. ಸೊ ಮೆಡಿಟೇಷನ್ ಬ್ರಿಂಗ್ ಆನ್ಸರ್ಸ್ ಅಂತ ಇದೆ. ಜೊತೆಗೆ ಇನ್ ನಿಯರ್ ಫ್ಯೂಚರ್ ಅಲ್ಲಿ ಆಗತ್ತೆ ಅನ್ನುವಂಥದ್ದು, ರಿಕವರಿ ಆಗತ್ತೆ, ನಂಬಿಕೆ ಇರಲಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ನ್ಯೂ ಲವ್, ಹೊಸ ಪ್ರೀತಿ ಬರುವಂತ ಸಾಧ್ಯತೆ ಇದೆ. ಪಾಸ್ಟ್ ರಿಲೇಶನ್ಶಿಪ್ ಕೂಡ ರಿಯೂನಿಯನ್ ಆಗತ್ತೆ. ಸೊ ಎರಡೂ ಕಡೆ ಚೆನ್ನಾಗಿ ಹೋಗ್ತಾ ಇದೆ. ಸೊ ಹೊಸಬ್ರ ಜೊತೆ ಮದುವೆ ಮಾಡ್ಕೊಳ್ತೀರಾ, ಹಳಬ್ರ ಜೊತೆ ಮದುವೆ ಮಾಡ್ಕೊಳ್ತೀರಾ, ನೀವು ಡಿಸೈಡ್ ಮಾಡಿ. ಎಂಗೇಜ್ಮೆಂಟ್ ಕೂಡ ಆಗೋದ್ರಲ್ಲಿ ಇದೆ. ಸೋಲ್ಮೇಟ್ ಎನರ್ಜಿ ಕೂಡ ಇದೆ. ರೊಮ್ಯಾಂಟಿಕ್ ಫೀಲಿಂಗ್ಸ್ ಕೂಡ ಇದೆ. ವೆಡ್ಡಿಂಗ್ ಕೂಡ ಇದೆ. ಸೊ ಫೈನಾನ್ಷಿಯಲ್ ಅಂಡ್ ಕೆರಿಯರ್ ವಿಚಾರಕ್ಕೆ ಒಂಚೂರು ಸಮಸ್ಯೆಗಳಿರಬಹುದು, ಅದನ್ನ ಸಾಲ್ವ್ ಮಾಡಿಕೊಂಡ್ರೆ, ಒಂಚೂರು ಹೆಚ್ಚಿನ ಪ್ರಯತ್ನ ಹಾಕಿದ್ರೆ ನಿಮಗೆ ಈ ವೀಕಲ್ಲೇನೆ ಮ್ಯಾರೇಜ್ ಅಥವಾ ಎಂಗೇಜ್ಮೆಂಟ್ ಆಗುವಂತ ಸಾಧ್ಯತೆಗಳು ಇದೆ. ಸೊ ಎಸ್, ತುಂಬಾ ಚೆನ್ನಾಗಿದೆ ಆಕ್ಚುಲಿ, ಸಮಸ್ಯೆ ಏನೂ ಇಲ್ಲ. ಒಂಚೂರು ಕ್ಲಾರಿಟಿ ತಗೊಂಡು ಒಂಚೂರು ಹೆಚ್ಚಿನ ಶ್ರಮ ಹಾಕಿ ಅನ್ನುವಂಥದ್ದು ಇಲ್ಲಿ ಇದೆ. ಓಕೆ, ಸೊ ಎಸ್ 9 ಓಕೆ 9 9 10 2 1 5 6 ನಂಬರ್ ಇದೆ. ಸೊ ಧನಸ್ಸು ರಾಶಿ, ತುಲಾ ರಾಶಿ ಜಾಸ್ತಿ ಬಂದಿರೋದು 3 ರಾಶಿಯವರಿಗೆ ಮಕರ ಮತ್ತೆ ವೃಶ್ಚಿಕ ರಾಶಿಗಳು. ಸೊ ಮೀನರಾಶಿ ಮತ್ತೆ ಕುಂಭರಾಶಿ, ತುಲಾ, ಧನಸ್ಸು, ವೃಶ್ಚಿಕ, ಮಕರ ಇಂಪಾರ್ಟೆಂಟ್ ಇರಬಹುದು. ಓಕೆ, ಡಿವೈನ್ ಬ್ಲೆಸ್ಸಿಂಗ್ಸ್ ನಿಮ್ಮ ಜೊತೆ ಇದೆ. ಸೊ ಮಾಡಿರೋ ಕೆಲಸಕ್ಕೆ ತಗೊಂಡಿರುವಂಥ ಯಾರ ಋಣನೂ ಇಟ್ಕೊಬಾರ್ದು. ಸೊ ಕೇಳಿದ್ದರ ಋಣ ಕೂಡ ಇಟ್ಕೊಬಾರ್ದು. ಓಕೆ, ಸೊ ಕೆಲವ್ರಿಗೆ ಸೀಕ್ರೆಟ್ ಮೆಸೇಜಸ್ ಕೂಡ ಇದೆ. ನಿಮ್ಮ ಕಾಲುಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆನ ವಹಿಸಿ, ಪಾದರಕ್ಷೆ ಇದೆ. ಮೊನ್ನೆ ನಾನು ರೀಲ್ಸಲ್ಲಿ ನೋಡಿದೆ, ಯಾವುದೋ ಒಂದು ದೇವಸ್ಥಾನದಲ್ಲಿ ಚಪ್ಪಲಿಗಳನ್ನ ತಗೊಂಡೋಗಿ ಹರಕೆ ಥರ ಹಾಕ್ತಾರಂತೆ. ನನಗೆ ಆಶ್ಚರ್ಯ ಆಯಿತು, ಈ ಥರನೋ ದೇವಸ್ಥಾನ ಇದೆಯಾ ಅಂತ. ಸೊ ಅವಾಗಿಂದ ಒಂದು ರೀತಿ ಏನೋ ಅನ್ಕಂಫರ್ಟಬಲ್ ಆಗೋಯ್ತು. ಎಸ್, ಪ್ರೊಟೆಕ್ಷನ್ ಇದೆ. ಮೆಡಿಟೇಷನ್ ಮಾಡಿ ಅನ್ನುವಂಥದ್ದು ಇದೆ. ಏಂಜಲ್ ಪ್ರೊಟೆಕ್ಟೆಡ್ ಹಾರ್ಟ್ ಇದೆ. ಗಿಫ್ಟ್ ಬರೋದ್ರಲ್ಲಿ ಇದೆ. ಒಂದು ಟ್ರೋಫಿ ವಿನ್ನಿಂಗ್ ಮೂಮೆಂಟ್ ನಿಮ್ಮ ಲೈಫಲ್ಲಿ ಬರೋದ್ರಲ್ಲಿ ಇದೆ. ಮಿಸ್ ವರ್ಲ್ಡ್ ಅಥವಾ ಮಿಸ್ ಯೂನಿವರ್ಸ್ ಕಿರೀಟ ಭಾರತಕ್ಕೆ ಬರುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ ಅನ್ನುವಂಥದ್ದು ಇದೆ. ಸೊ ಬದಲಾವಣೆ ಜಗದ ನಿಯಮ, ಸೋಲ್ಮೇಟ್ ಟ್ವಿನ್ ಫ್ಲೇಮ್ ರಿಯೂನಿಯನ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಎನರ್ಜಿ ಯಾವಾಗ ಬೇಕಾದರೂ ಚೇಂಜ್ ಆಗಬಹುದು, ಎನರ್ಜಿ ಯಾವಾಗ ಬೇಕಾದರೂ ಅಪ್ಡೇಟ್ ಆಗಬಹುದು. ಸೊ ಹಾಗಾಗಿ ನೋಡೋಣ, ಯಾರಿಗೆ ಎಂಗೇಜ್ಮೆಂಟ್, ಯಾರಿಗೆ ಮದುವೆ, ಅಥವಾ ಯಾವುದು ಸತ್ಯ ಯಾವುದು ಸುಳ್ಳು, ಇದೆಲ್ಲ ನೀವೇ ಕಂಡುಹಿಡ್ಕೊಳ್ಳಿ. ಓಕೆ, VGMVL ಯಾರ್ದೋ MLA ಪೋಸ್ಟ್ ಖಾಲಿ ಆಗತ್ತೆ, ಅಲ್ಲಿಗೆ ಮತ್ತೊಂದು ಪ್ರಯತ್ನ ನಡೆಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಜಿ ಕನ್ನಡ ಇರಬಹುದು, ಜೆ ಇರಬಹುದು, ಜಲಾಲುದ್ದೀನ್ ಮೊಹಮ್ಮದ್ಗೆ ಸಂಬಂಧಪಟ್ಟಂಗೆ, ಖೈಜಿಗೆ ಸಂಬಂಧಪಟ್ಟಂಗೆ ಸಮಥಿಂಗ್ ಏನೋ ಎನರ್ಜಿ ಅಪ್ಡೇಟ್ ಬರಬಹುದು. ಏನೋ ಅವ್ರ ಬಗ್ಗೆ ಒಂಚೂರು ಮಾಹಿತಿಗಳು ಹರಿದಾಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲೋ ವೆಕೇಶನ್ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ.
ಗೋಯಿಂಗ್ ವ್ಲಾಗ್ ಅನ್ನುವಂಥದ್ದು ಕೂಡ ಇದೆ, ವೈಜಾಗ್ ಅನ್ನುವಂಥದ್ದು ಕೂಡ ಇದೆ. ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾ, ಸೊ ಎಸ್, ಎಲ್ಲರಿಗೂ ಒಳ್ಳೇದಾಗಲಿ. ಗೋವಾಗೂ ಕೂಡ ಯಾರೋ ಹೋಗ್ತಾ ಇದ್ದಾರೆ. MLA ಮಾಲಾ ಅಂತ ಕೂಡ ಕಳಿಸ್ತಿದೆ. MLAZKJAGOVVZFY ಇದೆ. ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಇಷ್ಟ ಆದರೆ ವಿರಾಟ್ ಕೊಹ್ಲಿ ಅಂತ ಕೂಡ ಕಳಿಸ್ತಾ ಇದೆ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಹ್ಯಾಪಿ ವ್ಯಾಲೆಂಟೈನ್ ವೀಕ್. ಆದಷ್ಟು ಬೇಗ ನೀವು ಪ್ರೀತಿಸೋರ ಜೊತೆ ನಿಮ್ಮ ಎಂಗೇಜ್ಮೆಂಟ್ ಅಥವಾ ಮ್ಯಾರೇಜ್ ಆಗಲಿ ಅಂತ ಆಶಿಸ್ತಾ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ಟೇಕ್ ಕೇರ್.